ಇನ್ನೊಂದಿಲ್ಲಂತೆ ಒಳಮೊರ ಮುಗಿಸುವ ಕಲ್ಪಿತ ರೂಪವ ಬೆಳಗಿಸಿ ಬೆಳಗುವನಂತೆ ಎಲ್ಲಾ ರೂಪವು ತಾನಂತೆ ಕಣ್ಣೆಂಬುದು ತನಗಿಲ್ಲಂತೆ ಕಣ್ಣಿಗೆ ಕಣ್ಣಾಗಿಹನಂತೆ ಕಣ್ಣು ತೆರೆದು ತನ್ನ ದುವರಿಗೆ ಬಣ್ಣ ಬಣ್ಣವಾಗಿಹನಂತೆ ಎಲ್ಲಾ ರೂಪವು ತಾನಂತೆ ಕಣ್ಣೆಂಬುದು ತನಗಿಲ್ಲಂತೆ ಕಣ್ಣಿಗೆ ಕಣ್ಣಾಗಿಹನಂತೆ ಕಣ್ಣ ತೆರೆದು ಕಣ್ಣರ ತೋರಿಗೆ ಬಣ್ಣ ಬಣ್ಣವಾಗಿಹನಂತೆ ಎಲ್ಲಾ ರೂಪವು ತಾನಂತೆ ಶಂಕರನಾದವ ತಾನಂತೆ ಶಂಕರನಾದವ ತಾನಂತೆ ಮಂಗಲು ಹಿಡಿದುತ್ತ ಕಿಂಕರರಿಗೆ ಗುರು ಶಂಕರನಾದವ ತಾನಂತೆ ಎಲ್ಲಾ ರೂಪವು ತಾನಂತೆ ಕಿಂಕರನಾದವ ತಾನಂತೆ ಶಂಕರನಾದವ ತಾನಂತೆ ಮಂಗಲು ಹಿಡಿದುತ್ತ ಕಿಂಕರರಿಗೆ ಗುರು ಶಂಕರನಾದವ ತಾನಂತೆ ಗುರು ಶಂಕರನಾದವ ತಾನಂತೆ ಎಲ್ಲಾ ರೂಪವು ತಾನಂತೆ ತಾನೆಲ್ಲೆಲ್ಲೂ ತುಂಬಿಹನಂತೆ ಅಲ್ಲರಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ ಕಳ್ಳರ ಕಣ್ಣಿಗೆ ಕಲ್ಲಂತೆ. ಶರಣ ಇದುವರೆಗೆ ಶುದ್ಧ ಬ್ರಹ್ಮಸ್ವಾಮಿ ಮಾತೆ ಗೌರಮ್ಮ ಅವರು ಎಲ್ಲ ರೂಪವು ತಾನಂತೆ ಅಂತ ಆ ಪರಮಾತ್ಮನ ಆತ್ಮನ ಒಂದು ವರ್ಣನೆಯನ್ನು ಸುಂದರವಾಗಿ ತಿಳಿಸಿ ಹೇಳಿದರು. ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನು ಎಲ್ಲರೂ ಆಲಿಸೋಣ. ಮೋಕ್ಷ ವಿಚಾರವನ್ನು ಎಲ್ಲರಿಗೂ ತಿಳಿಸಿ ಹೇಳಬೇಕಾಗಿ ಗುರುಗಳಲ್ಲಿ ವಿನಂತಿ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿನ್ನೆ ದಿವಸ ಶ್ರೀ ವಿಚಾರಸಾಗರ ಸಾಧು ನಿಶ್ಚಲ್ ದಾಸಿಯವರ ಕೃತಿ 4ನೇ ತರಂಗ ಉತ್ತಮ ಅಧಿಕಾರಿಯ ಉಪದೇಶ ತತ್ವದೃಷ್ಟಿ ಸದ್ಗುರುಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾನೆ. 117ನೇ ವಿಷಯಾಂಕ ಆ 117ನೇ ವಿಷಯಾಂಕ ಏನದ ಅಂತಂದ್ರೆ ಬಹಿರ್ಮುಖಿ ಅಥವಾ ಆತ್ಮವಿಮುಖನಿಗೆ ಏನಾಗ್ತದ, ವಿಷಯದಲ್ಲಿ ಆಸಕ್ತಿ ಉಂಟಾಗ್ತದ. ಅಂತರ್ಮುಖಿಗೆ ಅವನ ವೃತ್ತಿಯೊಳಗೆ ಆನಂದ ಇರ್ತದೆ. ಯಾರು ಅಂತರ್ಮುಖಿ ಆಗ್ತಾರ ಅವ್ರದ್ದು ವೃತ್ತಿಯೊಳಗೆ ಆನಂದ ತೋರ್ತದ. ಯಾರು ಬಹಿರ್ಮುಖಿ ಆಗ್ತಾರ ಅವರಿಗೆ ಹೊರಗಿನ ವಿಷಯಗಳು ಅಪೇಕ್ಷೆ ಉಂಟಾಗ್ತದೆ. ಆದರೆ ವಿಷಯದಲ್ಲಿ ಆನಂದ ಇರುವುದಿಲ್ಲ.
ಇದ್ರೂ ಕೂಡ ಅದು ಕ್ಷಣಿಕವಾಗಿರ್ತದ ಅನ್ನೋಂಥ 115ನೇ ವಿಷಯ ಅಂತ. ಅದರೊಳಗ 35ನೇ ದೋಹ ಏನು ಜಬ್ ಅಭಿಲಷಿತ ಪದಾರ್ಥ ಪಾವೈ ತಬ್ ಮತಿ ಕ್ಷಣ ವಿಕ್ಷೇಪ ನತಾವೈ. ಹೊರಗಿನ ವಸ್ತುಗಳು ಬಹಿರ್ಮುಖಿಯಾಗಿ ಹೊರಗಿನ ವಸ್ತುಗಳಿಗಾಗಿ ನೀವೇನು ಹೊಡೆದಾಡ್ತೀರಿ, ಅದು ಏನದಪ್ಪ ಅಂದ್ರೆ ಆ ವಸ್ತು ನಿಮಗೆ ಸಿಕ್ಕಾಗ ಜಬ್ ಅಭಿಲಷಿತ ಪದಾರ್ಥ ಪಾವೈ, ಆ ವಸ್ತು ನಿಮಗೆ ಸಿಕ್ಕಾಗ ಏನಾಗ್ತದ, ಕ್ಷಣ ವಿಕ್ಷೇಪ ನತಾವೈ, ಒಂದು ಸ್ವಲ್ಪ ಹೊತ್ತ ನಿಮ್ಮದು ಮನಸ್ಸಿನ ಚಂಚಲತೆ, ಚಿಂತೆ, ದುಃಖ ಏನಾರ ಆ ವಸ್ತುವಿನ ಬಗ್ಗೆ ಇರುವ ಹಂಬಲ, ಅಪಾಸೆ, ಆಸೆ ಒಂದು ಕ್ಷಣ ಅದು ಪ್ರಾಪ್ತಿಯಾದಾಗ ಒಂದು ಕ್ಷಣ ಅದರ ಚಂಚಲತೆಯನ್ನು ಕಳ್ಕೊಳ್ತದ. ಮನಸ್ಸು ಅಥವಾ ವೃತ್ತಿ ಮತ್ತೇನ್ ಮಾಡುದು, ತಾಮೈ ವೈ ಆನಂದ ಪ್ರತಿಬಿಂಬ. ಅದರಿಂದ ಎಂತ ಆನಂದ ಉಂಟಾಗ್ತದೆ ಅಂದ್ರೆ ಅದು ಪ್ರತಿಬಿಂಬದ ಆನಂದ. ಬಿಂಬದ ಆನಂದ, ಪ್ರತಿಬಿಂಬದ ಆನಂದ ಅಂದ್ರೆ ಏನು ಅಂತಂದ್ರೆ, ಬಿಂಬದ ಆನಂದ ಅಂತಂದ್ರೆ ನಾನು ಶುದ್ಧ ಬ್ರಹ್ಮ ಅಂತೇಳಿ ಭಾವಿಸಿ ನೀವೇನು ಆನಂದ ರೂಪ ಬ್ರಹ್ಮನಾಗಿ ಏನು ಖುಷಿ ಪಡ್ತೀರಿ ಅದು ಬಿಂಬದ ಆನಂದ. ನಿಮ್ಮಿಂದ ಭಿನ್ನವಾದ ಬೇರೆ ಯಾವುದೋ ವಸ್ತುವಿನಿಂದ ನಿಮಗೆ ಆನಂದ ಆಗ್ಯದ ಅಂತಂದ್ರೆ ಅದು ಪ್ರತಿಬಿಂಬದ ಆನಂದ. ನೀವು ಬಿಂಬ ಅಂತ ಭಾವಿಸಿದರೆ, ನಿಮ್ಮನ್ನು ನೀವು ಬಿಂಬ ಅಂತ ಭಾವಿಸಿದರೆ, ಬಿಂಬ ಅಂದ್ರೆ ಗೊತ್ತದಿಲ್ಲ, ಕನ್ನಡಿ ಮುಂದೆ ಹೋಗಿ ನಿಂತ್ರೆ ಒಳಗೆ ಕಾಣೋದು ಬಿಂಬನೋ ಪ್ರತಿಬಿಂಬನೋ? ಕನ್ನಡಿ ಮುಂದೆ ಹೋಗಿ ನಿಂತ್ರ ಪ್ರತಿಬಿಂಬ, ಕನ್ನಡಿ ಒಳಗೆ ಕಾಣೋದು ಪ್ರತಿಬಿಂಬ. ಮತ್ತು ನೀವು ಏನದಿರಿ, ಕನ್ನಡಿ ಒಳಗೆ ಕಾಣ ನಿಮ್ಮ ರೂಪ ಪ್ರತಿಬಿಂಬ, ನೀವೇನದಿರಿ ಬಿಂಬ. ಬಿಂಬ ಹೇಳಕ್ಕಲ್ಲ, ನಾವು ಬಿಂಬ, ಅದು ನಮ್ಮ ಪ್ರತಿಬಿಂಬ. ಬಿಂಬ ಅಂದ್ರೆ ನಿಮ್ಮ ಸ್ವಂತದ ಆತ್ಮ ಸುಖ. ಕನ್ನಡಿದೇನದ ಒಳಗಿರೋದು ಪ್ರತಿಬಿಂಬ. ಕನ್ನಡಿ ಮುಂದೆ ನಿಂತು ನಿಮ್ ಪ್ರತಿಬಿಂಬ ಕಂಡ್ರೆ ಆ ಪ್ರತಿಬಿಂಬದೊಳಗಿರುವ ಮುಖಕ್ಕ ಪೌಡರ್ ಕುಂಕುಮ ಹಚ್ಚಿ ಮೇಕಪ್ ಮಾಡ್ತಿರೋ, ನಿಮ್ಮ ಬಿಂಬದ ಮುಖಕ್ಕೆ ಪೌಡರ್ ಕುಂಕುಮ ಹಚ್ಚಿ ಮೇಕಪ್ ಮಾಡ್ಕೋತಿರೋ? ಈ ಬುದ್ಧಿ ಅದೆಲ್ಲ ಎದಕ್ಕೆ ಹಚ್ತೀರಿ? ಬಿಂಬಕ್ಕೆ ಹಚ್ತೀರ, ಪ್ರತಿಬಿಂಬಕ್ಕೆ ಹಚ್ತೀರ? ಬಿಂಬ ಪ್ರತಿಬಿಂಬ ಅಂತಂದ್ರೆ ಪ್ರತಿಬಿಂಬ ನಿಮ್ಮಿಂದ ಭಿನ್ನವಾದ, ನಿಮ್ಮಿಂದ ತನ್ನಿಂದ ಭಿನ್ನವಾದ ಒಂದು ದೈವ ಉಂಟು ಅಂತ ಹೇಳಿ ನೀವೇನೇನ್ ಪೂಜೆ ಮಾಡ್ತೀರಿ, ಈಗ ನಿಮ್ಗೆ ಅರ್ಥ ಆಗಿರ್ಬೋದು. ನಿಮ್ಮಿಂದ ಭಿನ್ನವಾದ ಒಂದು ದೇವರದನ ಅಂತೇಳಿ ಏನ್ ಪೂಜೆ, ಯಜ್ಞ, ಹೋಮ, ರುದ್ರಾಭಿಷೇಕ ಎಲ್ಲ ಮಾಡ್ತಿರಲ್ಲ. ಅದು ಮಾಡೋದ್ರಿಂದ ಏನದು, ಅದು ಬಿಂಬದ ಆನಂದನ ಅಲ್ಲಿ ಖುಷಿ ಆಗ್ತದಿಲ್ಲ ನೀವು ಪೂಜೆ ಮಾಡೋದ್ರಿಂದ. ಅದು ಪ್ರತಿಬಿಂಬದ ಆನಂದನ ಬಿಂಬದ ಆನಂದನ. ನಿಮ್ಮಿಂದ ಭಿನ್ನವಾದ ಇನ್ನ ಒಂದು ಬೇರೆ ವಸ್ತುವನ್ನ ಪೂಜೆ ಮಾಡ್ತೀರ, ಪ್ರತಿಬಿಂಬದ ಆನಂದ ಅದು. ನೀವು ಯಾರು ಮಾಡ್ರಿ, ನಿಮ್ಮ ಆತ್ಮವನ್ನ ಹೊರತುಪಡಿಸಿ, ನಿಮ್ಮ ಅರಿವನ್ನ ಹೊರತುಪಡಿಸಿ, ನಿಮ್ಮ ಸಾಕ್ಷಿ ಚೈತನ್ಯವನ್ನ ಹೊರತುಪಡಿಸಿ, ನಿಮ್ಮ ಕೂಟಸ್ಥ ಚೈತನ್ಯವನ್ನ ಹೊರತುಪಡಿಸಿ, ನಿಮ್ಮ ಶುದ್ಧ ಬ್ರಹ್ಮತ್ವವನ್ನ ಹೊರತುಪಡಿಸಿ ಬೇರೆ ಯಾವುದೇ ವಸ್ತು ಇರ್ಬೋದು. ಅದು ನಿಮ್ ಕೊಳ್ಳನ ಇಷ್ಟಲಿಂಗ ಇರ್ಬೋದು, ಅದು ಗುಡಿಯಾಗಿನ ಲಿಂಗ ಇರ್ಬೋದು, ಬೆಟ್ಟದ ಲಿಂಗ ಇರ್ಬೋದು, ಕಟ್ಟೆ ಲಿಂಗ ಇರ್ಬೋದು, ಅವೆಲ್ಲ ಓದು ನಿಮ್ ಸ್ವರೂಪ ಅಲ್ಲೇ ಅಲ್ಲವು. ನಿಮ್ ಸ್ವರೂಪ ನಿಮ್ಮ ಆತ್ಮ, ಅರಿವೇ ನಿಮ್ಮ ಸ್ವರೂಪ. ಇಷ್ಟಲಿಂಗ ಹೆಂಗೆ ಎಂದರೆ ನಿಮ್ ಸ್ವರೂಪ ಆಗ್ತದೇನ್ರಿ? ಅದು ನಿಮ್ ಕೊಳ್ಳ ಕಟ್ಟು ಒಂದು ಇಷ್ಟಲಿಂಗ ಎಂದಾಗ್ಬೇಕು, ಎಂದ ನಿಮ್ಮ ಸ್ವರೂಪ ಆಗ್ಲಿಕ್ಕೆ ಸಾಧ್ಯ? ಅದು ಅರಿವಿನ ಕುರು ಅಷ್ಟೇ,
ಅರಿವಿನ ಸ್ವರೂಪ ಅಂತ ಹೇಳ ಯಾರ ನಿಮ್ ಕೊಳ್ಳಂದು ಇಷ್ಟಲಿಂಗ ಏನದಲ್ಲ ಅದು ಅರಿವಿನ ಕುರು ಅಂದ್ರೆ ಒಂದು ಸಂಕೇತಿಕ ಅಷ್ಟೇ, ಸಂಕೇತ. ಡಾಕ್ಟರ್ ಅಂಬೇಡ್ಕರ್ ಅವರು ಏನಿದ್ರು ಹಿಂದೆ ಒಂದು ಕಾಲದಲ್ಲಿ ಅದು ಅರಿವು. ಈಗೆಲ್ಲ ಊರಿಗೆಲ್ಲ ಮೂರ್ತಿಗಳಿರ್ತಾರಲ್ಲ, ಅದೇನು ಅಂಬೇಡ್ಕರ್ ಅವರ ಸ್ವರೂಪನೋ ಏನು ಅಂಬೇಡ್ಕರ್ ಅವರ ಕುರುಹು? ಏನದು ಅಂಬೇಡ್ಕರ್ನ ಕುರುಹು ಏನು ಅಂಬೇಡ್ಕರ್ ಸ್ವರೂಪ? ಎಲ್ಲ ಮೂರ್ತಿಗಳು ಕುರುಹುಗಳು, ಅಂಬೇಡ್ಕರ್ ಕುರುಹುಗಳು. ಅದೇ ರೀತಿ ಈ ನಿಮ್ಮೊಳಗೊಂದು ಆತ್ಮ ಚೈತನ್ಯ ಆದ ಅಂತೇಳಿ ಆ ಚೈತನ್ಯದ ಕುರುಹು. ಭಾರತ ದೇಶ ಅರಿವು, ದೇಶದಲ್ಲಿರುವ ಜನರೆಲ್ಲ ಅರಿವಿನಲ್ಲಿ. ಆ ದೇಶಕ್ಕೆ ಒಂದು ಜೆಂಡ ಕೊಟ್ಟಲ್ಲ, ಆ ಜೆಂಡ ನೋಡಿಕೊಂಡೇ ಭಾರತ ಅನ್ನಿಸ್ತು. ಅದು ಭಾರತ ದೇಶದ ಕುರುಹು, ಸಿಂಬಲ್, ಒಂದು ಕುರುಹು ಅಂತಾರ, ಸಂಕೇತ ಅಂತಾರ. ಹಂಗ ಇಲ್ಲಿ ಏನಾಗತ್ತದ, ನಿಮ್ಮಿಂದ ಭಿನ್ನವಾದ ಯಾವುದೇ ವಸ್ತುಗಳನ್ನ ತಗೊಂಡು ನೀವು ಪೂಜೆ ಮಾಡಿದ್ರಿ ಅಂತಂದ್ರೆ ನಿಮಗೆ ಖುಷಿ ಆಯ್ತು ಅಂದ್ರೆ ಅದು ಪ್ರತಿಬಿಂಬದ ಆನಂದ. ಮತ್ತೆ ನಿಮ್ಮಿಂದ ಭಿನ್ನವಾದ ಯಾವುದೇ ವಸ್ತುಗಳನ್ನ ಪ್ರಾಪ್ತಿ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗ್ತದೆ ಅದೆಲ್ಲ ಪ್ರತಿಬಿಂಬದ ಆನಂದ. ಅದು ಯಾವಾಗಪ್ಪ ಅಂದ್ರೆ ಬಹಿರ್ಮುಖಿ ವೃತ್ತಿ ಇದ್ದವರಿಗೆ ಅವೆಲ್ಲ ಆಗ್ತಿರ್ತವ. ನೀವು ಅಂತರ್ಮುಖಿ ವೃತ್ತಿ ಆದ್ರಿ ಅಂತಂದ್ರೆ, ನೀವು ಅಂತರ್ಮುಖಿ ವೃತ್ತಿ ಆದ್ರಿ ಅಂತಂದ್ರೆ ಏನಾಗ್ತದ? ಅಂತರ್ಮುಖಿ ವೃತ್ತಿ ಆದ್ರೆ ಅಂತರ್ಮುಖಿಯಾದ ವೃತ್ತಿಯೊಳಗೆ ಆನಂದ ತೋರುತ್ತದೆ. ನಿಮ್ಮ ಅಂತರ್ಮುಖಿಯಾದ ವೃತ್ತಿಯೊಳಗೆಯೇ ಆನಂದ ತೋರ್ತದೆ. ಮತ್ತದ ಆನಂದ ಪಡ್ಕೊಳಕ್ ಮತ್ತೆ ಅಲ್ಲಿ ಹೋಗೋದಿಲ್ಲ. ಆನಂದ ಅಂತರ್ಮುಖಿಯಾದ್ರೆ ಅಲ್ಲೇ ತೋರ್ತದೆ. ಈ ರೀತಿ ಹೇಳ್ಕೊಂಡು ಬಂದು ಪುನೀಚನಮೇ ಬಹುಶಃ ವಿಡಂಬ. ಮತ್ತೇನ್ ಮಾಡ್ತದೆ? ವಿಡಂಬನಾತ್ಮಕವಾಗಿ ಮತ್ತೆ ಚಂಚಲಾಗಿ ಒಂದು ಕ್ಷಣ ಅಂತರ್ಮುಖಿಯಾಗಿ ಆನಂದ ಆಗಿ ಒಂಚೂರು ಏನಾಗ್ತದೆ, ಖುಷಿ ಆಗ್ತದೆ, ಮತ್ತೆ ಬಹಿರ್ಮುಖಿ ಆಗ್ತದೆ, ಮತ್ತೆ ಹೊರಗೋಗ್ತದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ದೃಷ್ಟಾಂತಗಳು ಕೊಟ್ಟು ಯಾವುದೋ ನಿಮಗೆ ಬೇಕಾದ ವಸ್ತು, ಹಂಬಲಿಸಿದ ವಸ್ತು ಸಿಕ್ಕಾಗ ಒಂದು ಸ್ವಲ್ಪ ಹೊತ್ತದು ಅಂತರ್ಮುಖಿಯಾಗಿ ಮತ್ತೆ ಬಹಿರ್ಮುಖಿಯಾಗಿ ಹೋಗ್ಬಿಡ್ತದೆ. ಬಹಿರ್ಮುಖಿ ಆದಾಗ ಹೊರಗಿನ ವಿಷಯಗಳ ಅಪೇಕ್ಷೆ ಆಗ್ತದೆ. ಅಂತರ್ಮುಖಿ ಆದಾಗ ನಿಮ್ಮ ಅಂತರ್ಮುಖಿ ವೃತ್ತಿಯೊಳಗೆ ಆನಂದ ತೋರುವ ಕಾರಣ ನಿಮ್ಗೇನಾಗ್ತದಪ್ಪ ಅಂತಂದ್ರೆ, ಯಾವುದೋ ವಸ್ತುವನ್ನ ನೀವು ಬಯಸಿರ್ತೀರಿ, ಆ ವಸ್ತು ಸಿಕ್ಕಾಗ ಏನಾಗ್ತದ, ಆ ವಸ್ತುವಿನಿಂದ ನಿಮ್ಗೆ ಏನು ಆನಂದ ಆಗಲ್ಲ, ನಿಮ್ಮ ವೃತ್ತಿ ಅಂತರ್ಮುಖಿ ಆಗ್ತದೆ ಆ ಕ್ಷಣದಲ್ಲಿ. ಆ ಅಂತರ್ಮುಖಿಯಾದ ವೃತ್ತಿ ಒಳಗೆ ಆನಂದ ಆದ. ಆ ಆನಂದ ಉಂಟಾಗೋದಕ್ಕೆ ಕಾರಣ ಯಾವುದು ಅಂದ್ರೆ ಹೊರಗಿನ ವಸ್ತು ಏನು ಕಾರಣ ಅಲ್ಲ, ಆ ಕಾರಣ ಹೊರಗಿನ ವಸ್ತುವಿನ ಕಾರಣ ನಿಮ್ಮ ಅಂತರ್ಮುಖಿಯಾದ ವೃತ್ತಿಯಲ್ಲಿ ಆನಂದ ಉಂಟಾಗಿದ್ದಕ್ಕೆ ಅದಕ್ಕೆ ಏನಂತಾರ? ಪ್ರತಿಬಿಂಬ ಆನಂದ ಅಂತಾರ. ನಿಮ್ಮ ವೃತ್ತಿ ಒಳಗೆ ಆನಂದ ಅದು ಬಹಿರ್ಮುಖಿ ಹಾಕಿರ್ಲಕ್ಕ ಅಂತರ್ಮುಖಿ ಹಾಕಿರ್ಲಕ್ಕ ನನ್ನ ವೃತ್ತಿ ಒಳಗೆ ಆನಂದ ಅದ. ಅದು ಬಹಿರ್ಮುಖಿ ಆದಾಗ ತೋರುವುದಿಲ್ಲ, ಅಂತರ್ಮುಖಿ ಆದಾಗ ತೋರ್ತದ. ಅದಕ್ಕೆ ಅಂತರ್ಮುಖಿ ಆದ್ರೆ ನಿಮ್ಮ ಅಂತರ್ಮುಖಿಯಾದ ವೃತ್ತಿ ಒಳಗ ಆನಂದ ತೋರ್ತದ. ಅಂತರ್ಮುಖಿ ಆದ್ರೆ ಆನಂದ ಹೊಂದ್ರಿ ಅಂತ ಸದ್ಗುರುಗಳು ಹೇಳಕತ್ತ. ಅದಕ್ಕೆ ಈ ಸುಷುಪ್ತಿ ಅವಸ್ಥೆ ಒಳಗೆ ಏನಾಗ್ತಿರ್ತದಪ್ಪ, ಆಮೇಲೆ ಧ್ಯಾನ ಮಾಡೋ ಅವಸ್ಥೆ ಒಳಗೆ ಏನಾಗ್ತಿರ್ತದ, ಮತ್ತೆ ಜ್ಞಾನದ ಅವಸ್ಥೆ ಒಳಗೆ ಏನಾಗ್ತಿರ್ತದ ಅನ್ನೋದು ಮೂರು ಅತಿ ಮುಖ್ಯ ವಿಷಯಗಳು ಹೇಳಿದ್ರು. ಸುಷುಪ್ತಿ ಅವಸ್ಥೆ ಒಳಗ ಅಲ್ಲಿ ವೃತ್ತಿ ನಿಷ್ಕ್ರಿಯವಾಗಿರುತ್ತದ, ಅಂತಃಕರಣ ನಿಷ್ಕ್ರಿಯವಾಗಿರುತ್ತದ, ಸ್ಥೂಲ ಶರೀರ ನಿಷ್ಕ್ರಿಯವಾಗಿರುತ್ತದ ಮತ್ತು ಸೂಕ್ಷ್ಮ ಶರೀರ ನಿಷ್ಕ್ರಿಯವಾಗಿರುತ್ತದ. ಇದು ಈ ರೀತಿ ನಮ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಎರಡೂ ನಿಷ್ಕ್ರಿಯ ಆಯಿತು ಅಂತಂದ್ರೆ ಸ್ಥೂಲ ಶರೀರ ಏನೇನ್ ಮಾಡ್ತದ, ಸೂಕ್ಷ್ಮ ಶರೀರ ಏನ್ ಮಾಡ್ತದ ಅಂದ್ರೆ ಸ್ಥೂಲ ಶರೀರದೊಳಗ ಇಂದ್ರಿಯಗಳದವ,
ಇಂದ್ರಿಯಗಳು ವಿಷಯಗಳ ಬೆನ್ನ ಹಚ್ಚಿ ಓಡಾಡ್ತಿರ್ತವ. ಆ ವಿಷಯಾಪೇಕ್ಷೆಗಳನ್ನ ನಾವು ಕಡಿಮೆ ಮಾಡಿಕೊಂಡು ಅದನ್ನ ಸ್ಥೂಲ ಶರೀರವನ್ನು ನಿಷ್ಕ್ರಿಯ ಮಾಡ್ಕೋಬೇಕು. ಮತ್ತು ಸೂಕ್ಷ್ಮ ಶರೀರ ನಿಷ್ಕ್ರಿಯ ಮಾಡ್ಕೊಳ್ಳೋದಂದ್ರೆ ಏನಪ್ಪಾ ಅಂತಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎನ್ನ ಅಂತಃಕರಣಗಳು ಆಸಕ್ತಿ ಅಂತೇನದೋ ಎಂಥದ್ರಾಗ ಆಸಕ್ತಿ ಹೊಂದಬೇಕು, ಎಂಥದ್ರಾಗ ಆಸಕ್ತಿ ಹೊಂದಬಾರ್ದು. ಮತ್ತೆ ಎಂಥದ್ರಾಗ ನಾವು ಮನಸ್ಸು ಆಲೋಚನೆ ಮಾಡಬೇಕು, ಎಂಥ ವಿಷಯನ್ನ ಕುರಿತು ಆಲೋಚನೆ ಮಾಡಬೇಕು, ಸಂಕಲ್ಪ ವಿಕಲ್ಪ ಮಾಡಬೇಕು. ಮತ್ತೆ ಎಂಥದ್ರ ಬಗ್ಗೆ ನಾವು ನಿರ್ಧಾರಗಳನ್ನು ತಗೋಬೇಕು ಅಂತ ಬುದ್ಧಿ. ಮತ್ತೆ ಎಂಥ ವಿಷಯಗಳನ್ನ ನೆನಪಿಟ್ಟುಕೋಬೇಕು, ಎಂಥ ವಿಷಯಗಳನ್ನ ಮರಿಬೇಕು. ಇದು ಚಿತ್ತದ ಕೆಲಸ. ಚಿತ್ತ ಸರಿಗಿತ್ತು ಅಂತಂದ್ರ ಒಳ್ಳೆಯ ವಿಷಯಗಳನ್ನ ನೆನಪಿಟ್ಟುಕೊಂಡು ಕೆಟ್ಟ ವಿಷಯಗಳನ್ನ ಬಿಟ್ಟುಬಿಡ್ತು. ಯಾವಾಗಾರ ಕೇಳ್ರಿ, ನಾಗರತ್ನಮ್ಮವ್ರಿಗೆ ಏನಾರ ಕಂಪ್ಲೇಂಟ್ ಹೇಳಕ್ ಹೋದ್ರ ಅವೆಲ್ಲ ಬೇಕಾಗಿಲ್ಲ ಅಪ್ಪಾಜಿ, ಏನು ಒಳ್ಳೇದವ ಅದು ತಗೊಂಡ್ಕೆ ಹೋಗೋದೆಲ್ಲ ಬಿಟ್ಬಿಡ್ಬೇಕಂತ. ಅಷ್ಟು ಚಿತ್ತ ಶುದ್ಧದವರು, ಶುದ್ಧ ಚಿತ್ತರು. ಯಾವ ಅನಾವಶ್ಯಕ ಏನು ಮಾತಾಡಕ್ ಚಾನ್ಸ್ ಕೊಡಲ್ಲ. ಅವೆಲ್ಲ ಬೇಡ, ಏನು ಅದು ತಗೊಂಡು ಅವೆಲ್ಲ ಹಿಂಗೆ ಯಾಕೆಲ್ಲ ಚಲೋ ಬೇಸದ ಅದು ತಗೊಂಡು ಹಾಕ್ಬಿಡೋದಕ್ಕೆ ಮುಂದಕ್ಕೆ. ಈ ಶುದ್ಧ ಚಿತ್ತ ಇದ್ದವ್ರದ್ದು ಲಕ್ಷಣ ಅದು. ಏನು ಕೆಲ್ಸಕ್ಕೆ ಬರಲಾರ್ದ ನೆನಪಿಟ್ಟುಕೊಳ್ಳಿಕ್ಕೆ ಕೆಲ್ಸಕ್ಕೆ ಬರೋ ಮರ್ತು ಬಿಡೋ, ಅದು ಒಳ್ಳೆ ಚಿತ್ರದ ಲಕ್ಷಣ ಅಲ್ಲ. ಮತ್ತೆ ಒಳ್ಳೆ ಕೆಲಸ ಮಾಡಿದ್ರ ಬಗ್ಗೆ ಅಭಿಮಾನ ಪಡಬೇಕು, ಕೆಟ್ಟ ಕೆಲಸ ಮಾಡಿದ್ರ ಬಗ್ಗೆ ಅಭಿಮಾನ ಪಡಬಾರದು. ಅದೇ ಅಹಂಕಾರ. ನಾ ಹಿಂಗ್ ಮಾಡಿದೆ, ಹಂಗ್ ಮಾಡಿದೆ, ಅವನಿಗೆ ಹಂಗ್ ಮಾಡಿದೆ, ಇವನಿಗೆ ಹಿಂಗ್ ಮಾಡಿದೆ. ಅಲ್ಲಿ ಏನ್ ಮಾಡ್ಯಾನ ಅದ್ರ ರಿಸಲ್ಟ್ ಏನಾಗ್ತದೆ, ಇನ್ನೊಬ್ಬ ಓಡಾಡ್ತಿರ್ತಾನ, ಇನ್ನೊಬ್ಬ ಕಷ್ಟ ನಷ್ಟ ಅಪಮಾನ ಹಿಂಸೆ ಅನುಭವಿಸಿರ್ತಾನ. ಅವನಿಗೆ ಹಾಗೆ ಮಾಡಿ ಇವನಿಗೆ ಹೀಗೆ ಮಾಡಿ ಅಂತ ಹೇಳಿ ಅದನ್ನೇ ದೊಡ್ಡದು ಮಾಡ್ಕೊಂಡು ಹೇಳಿದ್ರೆ ಅದು ಒಳ್ಳೇದಲ್ಲ. ಹೀಗಾಗಿ ಏನಾಗಬೇಕಪ್ಪ ಅಂತಂದ್ರೆ ನಿಷ್ಕ್ರಿಯ ಮಾಡ್ಕೋಬೇಕು. ಅಲ್ಲಿ ಕ್ರಿಯ ನಿಷ್ಕ್ರಿಯ ಆಗ್ಬೇಕು. ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಎರಡು ನಿಷ್ಕ್ರಿಯವಾದ ಸ್ಥಿತಿನೇ ಸುಷುಪ್ತ ಅವಸ್ಥೆ. ಆ ಸುಷುಪ್ತ ಅವಸ್ಥೆ ಒಳಗೆ ನಿದ್ದೆಯಾಗಿ ಹೆಂಗಿರ್ತೀರಿ ಹಾಗೆ ಎದ್ದಾಗಿರ್ಬೇಕು ಅಂತಂದ್ರೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳು ಅವು ನಿಷ್ಕ್ರಿಯ ಆಗ್ಬೇಕು. ಇದು ಒಂದನೇ. ನೆಕ್ಸ್ಟ್ ಏನಾಗಬೇಕು, ಅವು ಎರಡರೊಳಗೆ ಅದೊಂದು ಆಟ ನಡೆದಿರ್ತದೆ. ಯಾವುದು? ನಿಮ್ಮ ಅಂತಃಕರಣ ವೃತ್ತಿಯ ಆಟ. ಮನಸ್ಸಿನ ಇಂದ್ರಿಯಗಳ ಮೂಲಕನೇ ಅದರ ಆಟ ನಡೆದಿರ್ತದೆ. ಮತ್ತು ಅಂತಃಕರಣ ವೃತ್ತಿಗೆ ಮುಂದಕ್ಕೆ ಹೋಗ್ಲಕ್ಕ ಅವಕಾಶ ಕೊಡ್ಲಾರ್ದಂಗ ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳನ್ನ ಬ್ಲಾಕ್ ಮಾಡಿಬಿಟ್ರಿ ಅಂತಂದ್ರೆ ಅದಕ್ಕೊಂದು ಯಾವ್ದಾರ ಕೆಲಸ ಕೊಡ್ಬೇಕಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಸದ್ರೂಪ ಬ್ರಹ್ಮ ಚಿದ್ರೂಪ ಬ್ರಹ್ಮ ನಾನು ಹೆಂಗದೀನಿ ಅಂತ ಹೇಳಿ ತತ್ವಚಿಂತನದಲ್ಲಿ ತೊಡಗಿಸಬೇಕು. ಅದಕ್ಕೇನಂತಾರ, ಯಾವುದೋ ಒಂದು ವಿಚಾರದಲ್ಲಿ ಅದಕ್ಕೆ ತೊಡಗಿಸ್ಬೇಕು. ಈ ಸದ್ರೂಪ ಚಿದ್ರೂಪ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಇದೇನದ ಜ್ಞಾನದ ವಿಚಾರ. ಇದು ಜ್ಞಾನದ ವಿಚಾರ. ಆದ್ರ ಇಲ್ಲಿ ಜ್ಞಾನನೇ ಇಲ್ಲ. ಯಾರಾಗ ಉಪಾಸನೆ ಒಳಗ ಅಲ್ಲಿ ಏನದಂದ್ರೆ ಕಟ್ಟೆಕ್ಕನೆ ಒಂದು ಕೆಲಸ, ಮನಸ್ಸನ್ನು ನಿಷ್ಕ್ರಿಯಗೊಳಿಸ. ಆ ಸ್ಥೂಲ ಶರೀರ ಸೂಕ್ಷ್ಮ ಶರೀರವನ್ನ ನಿಷ್ಕ್ರಿಯಗೊಳಿಸಿದ ಮೇಲೆ ಆ ನಿಷ್ಕ್ರಿಯವಾದ ಸ್ಥಿತಿಯಲ್ಲಿಯೇ ಮುಂದುವರಿಯೋದಕ್ಕೆ ಏನಂತಾರ ಲೀನವಾಗ. ಹತ್ತದು ಏಳಾರ್ದಂಗೆ ಎಷ್ಟೊತ್ತು ಲೀನ್ ಆಗಿರ್ತದ, ನಿಷ್ಕ್ರಿಯಗೊಳಿಸಿದ ಮೇಲೆ ಎಷ್ಟೊತ್ತದ ಲೀನ್ ಆಗಿರ್ತದ ಅಂದ್ರೆ ಅಷ್ಟೊತ್ತು ಅದಕ್ಕೆ ಲೀನ್ ಆಗ್ಯದ. ಅದಕ್ಕೇನಂತಾರೆ ಉಪಾಸನೆ ಅಂತ. ನಿಷ್ಕ್ರಿಯಗೊಳಿಸೋದು ಕರ್ಮ. ನಿಷ್ಕ್ರಿಯಗೊಂಡ ಸ್ಥಿತಿಯೊಳಗೇ ಕಂಟಿನ್ಯೂ ಆಗೋದು ಸಮಾಧಿ. ಎಂತ ಸಮಾಧಿ ಅಂತಂದ್ರೆ ಧ್ಯಾನದ ಸಮಾಧಿ. ಆದ್ರೆ ಅಲ್ಲಿ ಸಮಸ್ಯೆ ಏನದ ಅಂತಂದ್ರ ಲೀನ ಆದ ಮನಸ್ಸ ಎಷ್ಟೊತ್ತರ ನೀವು ಕಂಟ್ರೋಲ್ ಮಾಡಿ ಇಟ್ಟಿರ್ಬೋದು. ನಿಮ್ ಕಂಟ್ರೋಲ್ ಬಂದದ ಅನ್ಕೊಳ್ಳಮ್ಮ. ಎಷ್ಟೊತ್ತರ ಕಂಟ್ರೋಲ್ ಮಾಡಿ ಇಟ್ಕೋಬಹುದು. ಅಷ್ಟೊತ್ತು ಕಂಟ್ರೋಲ್ ಮಾಡಿ ಇಟ್ಕೊಂಡ್ಮೇಲೆ ಮತ್ತೆ ಹೊರ ಜಗತ್ತಿಗೆ ಬರ್ಬೇಕಾ ಬೇಡ? ಹೊರ ಜಗತ್ತಿಗೆ ಬಂದಾಗ ಏನಾಗ್ತದ ಅಂತಂದ್ರ ಮತ್ತೆ ಆಕ್ಟಿವ್ ಬಿಡಿಸ್ಬೋದು. ಮತ್ತೆ ಆಕ್ಟಿವ್ ಆಗ್ಬಾರ್ದು. ಅದು ಜ್ಞಾನದಲ್ಲಿ ಆಗ್ಬೇಕೀಗ ದನ ಹಗ್ಗ ಹಾಕಿ ಕಟ್ಟೋದು ಬೇರೆ, ಹಗ್ಗ ಹಾಕ್ಲಾರ್ದೆ ತಾನೇ ಹೋಗಿ ಕೊಟ್ಟಿಗೆ ನಿಂದಿರೋದು ಬೇರೆ. ಇಲ್ಲಿ ಏನದ ಅಂತಂದ್ರೆ ಸಮಾಧಿ ಒಳಗ ಹಗ್ಗ ಹಾಕಿ ಕಟ್ಟಿದಂಗ ಅದಕ್ಕೆ ಲೀನವಾಗಿ ಅಂದ್ರೆ ಹಗ್ಗ ಹಾಕಿ ಕಟ್ಟಿದಂಗ.
ಊರೆಲ್ಲ ಅಡ್ಡಾಡಿದ ದನ ಕೊಟ್ಟಿಗೆಗೆ ಬಂತು ಅಂತಂದ್ರೆ ಏನಾಯ್ತು? ಸುಷುಪ್ತಿ. ಕೊಟ್ಟಿಗೆಗೆ ಬಂದು ಮತ್ತೆ ಕಡೆ ಹೋಗಂಗಾದತ್ತೆ ಅಲ್ಲೇ ಕಟ್ಟಿ ಹಾಕಿದ್ರ ಅದು ಸಮಾಧಿ. ಎಂತ ಸಮಾಧಿ? ಧ್ಯಾನದ ಸಮಾಧಿ. ಹಗ್ಗ ಇರಲಿ ಬಿಡ್ಲಿ, ನಾನು ಇಲ್ಲಿ ಇರಬೇಕು ಅಂತೇಳಿ ತನ್ನ ಪಾಡಿಗೆ ನಾನು ಬಂದು ನಿಂತು ಅಂತಂದ್ರೆ ಅದು ಜ್ಞಾನದ ಸಮಾಧಿ. ಯಾವುದೇ ಹೊರಗಿನ ಕಂಟ್ರೋಲ್ ಇರಲಾರ್ದೆ ತಂದು ತಾನು ಕರೆಕ್ಟ್ ಆಗಿತ್ತು ಅಂದ್ರೆ ಅದು ಜ್ಞಾನದ ಸಮಾಧಿ. ಈ ರೀತಿ ಹೇಳ್ಕೊಂಡು ಬಂದೀವಿ. ಇವತ್ತ ಹೇಳಬೇಕಾಗಿದ್ದು ಟೀಕೆಗಿಂತ ಮುಂಚೆ ಏನಂದ್ರ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದ ಜನ್ಮ. ಯಾಕೆ ಇದಕ್ಕೆ ಶ್ರೇಷ್ಠ ಅಂತಾರ ಅಂತಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಬಿಟ್ಟರೆ ಉಳಿದ ಎಲ್ಲ ಪ್ರಾಣಿಗಳು ಕೇವಲ 4 ಕ್ರಿಯೆಗಳಿಗೆ ಸೀಮಿತ ಆಗ್ಯಾವ: ಆಹಾರ, ನಿದ್ರೆ, ಭಯ, ಮೈಥುನ. ಆದ್ರೆ ಈ ಮನುಷ್ಯನ ಹೆಂಗದ? ಆಹಾರ, ನಿದ್ರೆ, ಭಯ, ಮೈಥುನದ ಕಟ್ಟಿಗೆ ಎಲ್ಲ ಪ್ರಾಣಿಗಳಿದ್ದಂಗೆ ಅದನ್ನ. ಆದ್ರೆ ಅದಕ್ಕಿಂತ ಮೀರಿದ ಏನದ ಅಂತಂದ್ರೆ ಬ್ರಹ್ಮಾಂಡ ಅಂದ್ರೆ ಏನು, ಅದ್ರಾಗ ಏನೇನಾದ, ಪಿಂಡಾಂಡ ಅಂದ್ರೆ ಏನು, ಪಿಂಡಾಂಡದೊಳಗೆ ಏನೇನಾದ, ಈ ಬ್ರಹ್ಮಾಂಡ ಪಿಂಡಾಂಡಗಳನ್ನ ನಿಯಾಮನ ಮಾಡುವಂತ ಚೇತನ ಯಾವುದು, ಬ್ರಹ್ಮಾಂಡ ಪಿಂಡಾಂಡ ಎರಡೂ ಪ್ರಳಯ ಆಗಿ ಹೋದ ಮೇಲೆ ಅಲ್ಲಿ ಉಳಿಯುವುದು ಯಾವುದು, ಏನೆಲ್ಲ ತಿಳ್ಕೊಂಡು ಅದೇ ತನ್ನ ಮೂಲ ಸ್ವರೂಪ, ಸತ್ಯ ಸ್ವರೂಪ ಅಂತ ಹಿಂಗೆಲ್ಲ ತಿಳ್ಕೊಳ್ಳುವಂತ ಶಕ್ತಿ ಈ ಮನುಷ್ಯನಿಗೆ ಆದ. ಈ ಮನುಷ್ಯನಿಗೆ ಒಂದಿಷ್ಟು ಮಾನ ಮರ್ಯಾದೆ, ಏನಾದರೂ ಗೌರವ, ಆಮೇಲೆ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ಕೇವಲ ಆಧ್ಯಾತ್ಮ ಸಾಧನೆಯನ್ನ ಮಾತ್ರ ಸಾಧ್ಯ. ಅದನ್ನು ಬಿಟ್ಟು ಹೊರ ಜಗತ್ತಿನ ವಸ್ತುಗಳನ್ನು ಎಷ್ಟೇ ಸಂಗ್ರಹ ಮಾಡಿದ್ರು ಯಾವ ಸಾವುಕಾರಿಗೂ ಯಾರು ಚಲೋ ಮನುಷ್ಯ ಅನ್ನಂಗೆ ಇಲ್ಲ. ಬಡವರು ಗೋಣ್ಮೂರು ಸಾವುಕಾರ ಏನಂತ, ಶ್ರೀಮಂತರು ಯಾರು ಚಲೋ ಅಂತಾರನ್ರಿ, ಅವರು ದಾನ ದಾಸೋಹ ಜನರ ಬಗ್ಗೆ ಕಾಳಜಿ ವಹಿಸಿದ್ರು ಅಂತಂದ್ರ ಪವಿತ್ರ ಶ್ರೀಮಂತರಿದ್ರೆ ಅವ್ರ ಬಗ್ಗೆ ಗೌರವ ಇರ್ತದ. ಅಪವಿತ್ರ ಶ್ರೀಮಂತರಿದ್ರು ಅಂತಂದ್ರೆ ಅವ್ರಿಗೆ ಯಾವ ಮಾನ ಇಲ್ಲ, ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ರೂ ಸಹಿತ ಅದು ಕಾಟಾಚಾರಕ್ಕೆ ಕೊಡ್ತಿರ್ತಾರ ಜನ, ಹೊರತು ಹೃತ್ಪೂರ್ವಕವಾಗಿ ಕೊಡ್ತಾರೆ. ಇಂಥ ಒಂದು ಅಮೂಲ್ಯವಾದ ಮನುಷ್ಯ ಜನ್ಮದಲ್ಲಿ ಎಷ್ಟು ವ್ಯತ್ಯಾಸಗಳಿದಾವ. ಎಲ್ಲರೂ ಮನುಷ್ಯರೇ ಹೌದು. ಈಗ ಆಫೀಸ್ನಾಗ ಅದೀವಿ ನಾವು. ಆಫೀಸ್ನಾಗ ಇದ್ದತ್ನಾಗ ಆಫೀಸ್ನಾಗ 2 ದೊಡ್ಡ ಗ್ರೂಪ್ ಅದಾವ, ನಿಮಗೆ ಗೊತ್ತಿರಬೇಕು. ಏನದಂದ್ರೆ ಕಂಪ್ಯೂಟರ್ ಬಂದವರ ಗ್ರೂಪ್, ಕಂಪ್ಯೂಟರ್ ಬರ್ಲಾರ್ದವ್ರ ಗ್ರೂಪ್. ಮೊದಲು ಹೆಂಗಿತ್ತು? ಅಕ್ಷರ ಜ್ಞಾನ ಇದ್ದವರು, ಅಕ್ಷರ ಜ್ಞಾನ ಇಲ್ಲದವರು, ಅಕ್ಷರಸ್ಥರು ಅನಕ್ಷರಸ್ಥರು ಅಂತಿಲ್ಲ ಒಂದು ಕಾಲಕ್ಕೆ. ಆವಾಗ ಅನಕ್ಷರಸ್ಥರು ಹೆಬ್ಬೆಟ್ಟಿನ ಸಹಿ ಬಾಳಿಗೆ ಕೈ ಅಂತೇಳಿ ಏನ್ ಅಂತಿದ್ರಲ್ಲ, ಅದು ಏನಾಗ್ಯದಪ್ಪ ಅಂತಂದ್ರ ಈ ಕಾಲಘಟ್ಟದಲ್ಲಿ ನಾವು ಆವಾಗ ಅಕ್ಷರಗಳ ಕಲಿತು ವಿದ್ಯಾವಂತರೇನೋ ಆದೆವು. ಆ ಕಾಲಘಟ್ಟದಲ್ಲಿ ನಾವು ವಿದ್ಯಾವಂತರಂತಾಗಿ ಅನಕ್ಷರಸ್ಥರಿಗಿಂತ ಶ್ರೇಷ್ಠ ಜೀವಿಗಳಾಗಿ ಬದುಕಿವಿ. ಈಗೇನಾಗ್ಯದಪ್ಪ ಅಂತಂದ್ರೆ ಕಂಪ್ಯೂಟರ್ ಯುಗದೊಳಗ ಆ ಕಂಪ್ಯೂಟರ್ ಬಲ್ಲವರು ಅಕ್ಷರಸ್ಥರಾಗ್ಯಾರ, ಕಂಪ್ಯೂಟರ್ ಬರ್ಲಾರ್ದವ್ರು ಏನಾಗಿವಿ? ಅನಕ್ಷರಸ್ಥರಾಗಿವಿ. ನಾವು ಆಫೀಸ್ನಾಗ ಕೆಲಸ ಮಾಡುವಾಗ ಕಂಪ್ಯೂಟರ್ ಬಲ್ಲವರು ಬಡ ಬಡ ಕಂಪ್ಯೂಟರ್ನಾಗ ಎಲ್ಲ ಕೆಲಸ ಮಾಡಿಬಿಡ್ತಾರ. ನಮ್ಗೆ ಬರ್ಲಾರ್ದವ್ರು ಒಂದು 10 ಕಾಪಿ ಮಾಡ್ಬೇಕಂತಂದ್ರೆ 10 ಸಾರಿ ಬರಿಬೇಕಾಗ್ತದೆ. ಆದ್ರೆ ಕಂಪ್ಯೂಟರ್ ಬರೋರು ಒಂದೇ ಕಾಪಿ ಮಾಡಿ ತೆಗೆದು ಕೊಟ್ಬಿಡ್ತಾರೆ 1 ನಿಮಿಷನಾಗ. ಸುಮ್ಮನೆ ಎಕ್ಸಾಂಪಲ್ ಉದಾಹರಣೆ ಹೇಳಕತ್ತೀನಿ. ಈಗ ಏನಾಗ್ಯದ? ಕಂಪ್ಯೂಟರ್ ಬರ್ಲಾರ್ದವರು ಅನಕ್ಷರಸ್ಥರಂಗೆ ಕಾಣ್ಲಕತ್ತಾರ, ಕಂಪ್ಯೂಟರ್ ಬರೋರು ಅಕ್ಷರಸ್ಥರಂಗೆ ಕಾಣ್ಲಿಕ್ಕತ್ತಾರ. ಅಪಮಾನ ಹೌದಾ ಇಲ್ರಿ? ಆಫೀಸ್ನೊಳಗ ಏನೋ ಒಂದು ಮಾಡಕ್ ಹೇಳ್ತಾರ. ಹೆಂಗ್ ಮಾಡ್ತೀವಿ ಅಂತಂದ್ರೆ ಎಲ್ಲರಲ್ಲಿ ಕೈಲೇ ಬರ್ಕೊಂಡೋದ್ರ ಸುರತ ನನ್ನ ಪ್ರಿನ್ಸಿಪಲ್, ನೀನ್ ಮಾಡ್ತೀವೋ, ನೀನ್ ಯಾರ ಕಡೆ ಹೇಳಿ ಮಾಡಿಸ್ತೀವೋ, ರೊಕ್ಕ ಕಟ್ಟು ಮಾಡಿಸ್ತೀವೋ, ಏನ್ ಮಾಡ್ತೀವೋ ಮಾಡಿ, ಒಟ್ಟು ನನಗೆ ಹಿಂಗ ಬೇಕು, ನಿನಗ್ ಬೇಕು. ನಿಮಗೆ ಕಂಪ್ಯೂಟರ್ ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು? ಅದು ತಂದು ಬರ್ಬೇಕಪ್ಪ ನೀನ್ ಎಲ್ಲಿರೋದು ಅಂತ. ಕಂಪ್ಯೂಟರ್ ಕೊಡಿಸ್ತಾರ, ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡು ಸರ್ಟಿಫಿಕೇಟಿಗೆ ಎಲ್ಲ ವ್ಯವಸ್ಥೆ ಮಾಡ್ತಾರ.
ಹೋಗಿ ಕಂಪ್ಯೂಟರ್ ಕಲ್ತ ಮೇಲೆ ಅದು ನೆನಪೇ ಒಳಗಿಲ್ಲ ಮಗಂದ 2 ಸಾರಿ 3 ಸಾರಿ ಕಲ್ತೀವಿ, ಏನು ಬರಲ್ಲ. ಅವ್ರು ಕಂಪ್ಯೂಟರ್ ಕಲ್ತಂದ್ರೆ ನಮಗ್ ಬಹಳ ಅಂದ್ರೆ ಎಲ್ಲಿ ಬರ್ತಾವ, ಸುಮ್ಮನೆ ಬಯಸ್ಕೊಳ್ಳೋದು ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಬಯಸ್ಕೊಳ್ಳೋದು. ಕಂಪ್ಯೂಟರ್ ಮತ್ತೆ ಅದು ಕುತ್ತಿಗೆ ಬಂದ್ಬಿಡ್ತು. ಈಗ ನೋಡ್ರಿ ಅವ್ರು ಶ್ರೇಷ್ಠ ಜೀವಿಗಳನ್ನು ತಿಳ್ಕೊಳಕತ್ತಾರ, ನಾವು ಕನಿಷ್ಠ ಜೀವಿಗಳು. ಅವರೇ SSLC PUC ಡಿಗ್ರಿ ಮಾಡಿದ್ರೆ ಸಾಕು, ಕಂಪ್ಯೂಟರ್ ಬರ್ತಿತ್ತಂದ್ರ ಅಲ್ಲಿ ಏನ್ ಅವಶ್ಯಕತೆ ಅದ ಅದಕ್ಕೆ ತಕ್ಕಂತೆ ಅವ್ರು ಕಂಪ್ಯೂಟರ್ನಾಗ ನೀಟಾಗಿ ವರ್ಕ್ ಮಾಡಿ ಕೊಡ್ತಾರೆ. ಅವ್ರು ಬಹಳ ಚಲೋ ಅನ್ನಿಸ್ತಾರೆ. ಬೇಕಾದ ಇಂಜಿನಿಯರಿಂಗ್ MTech PhD ನೀವು ಏನ್ ಮಾಡಿದ್ರು ಕಂಪ್ಯೂಟರ್ ಬರ್ಲಿಲ್ಲ ಅಂತಂದ್ರ ಅದು ಅಜ್ಞಾನಿ ಲೆಕ್ಕದಾಗ ಬಂದ್ಬಿಟ್ಟದ. ಈಗ ಹಿಂಸೆ ಅನುಭವಿಸ್ತೇವೆ ಇಲ್ಲ, ಅಪಮಾನ ಅನುಭವಿಸ್ತೇವೆ ಇಲ್ಲ. ಅದೇ ರೀತಿ ಈ ಆಧ್ಯಾತ್ಮ ಲೋಕದೊಳಗ ಏನದ ಅಂತಂದ್ರೆ ನಾವು ನೀವು ಬೇಕಾದಷ್ಟು ಬುದ್ಧಾಡಿದ್ರು ನಾವೆಲ್ಲ ಹೆಂಗದೀವಿ ಅಂದ್ರ ಮನಸ್ಸಿನ ಆಧೀನ ಜೀವಿಗಳದೀವಿ. ನಾವು ಮನಸ್ಸಿನ ಆಧೀನ ಜೀವಿ. ನಾವು ಬೇಕಾದಷ್ಟು ಮಾತಾಡ್ತೀವಿ, ಮನಸ್ಸಿನ ಆಧೀನವಾಗಿರಬಾರ್ದು, ಮನಸ್ಸು ನಾವು ಹೇಳ್ದಂಗೆ ಕೇಳಬೇಕು, ಹಂಗ ಮಾಡ್ಬೇಕು ಹಿಂಗ ಮಾಡ್ಬೇಕು ಅಂತೀವಿ. ಖರೆ ಏನಂದ್ರು ಸಹಿತ ಮನಸ್ಸಿನ ಅಧೀನ ಅದೀವ, ಮನಸ್ಸಿನ ಅತೀತ ಅದೀವ್ರಿ. ಯಾರ ಮನಸ್ಸಿನ ಅತೀತ ಇದ್ದಾರೆ ಅದಿರಲ್ಲ ಯಾರೇ ಹೆಂಗ ನಿಮ್ ಮನಸ್ಸು ಹೇಳ್ದಂಗೆ ಕೇಳ್ತೀರ ಇಲ್ಲ? ಮನಸ್ಸಿನ ಅಧೀನ ಇದ್ರೆ ಮನಸ್ಸಿನಿಂದ ದಾಟಿ ಹೋಗ್ಬಿಟ್ರೆ ನೀವ್ ಹೇಳ್ದಂಗೆ ಮನಸ್ಸು ಕೇಳಂತಾರೆ ಯಾರು ಅದಿರೇನು? ಉತ್ತರ ಮನಸ್ಸಿನ ಆಧೀನದೀವಿ. ಇದು ಹೆಂಗ ಟಿವಿ ನೋಡ್ರಿ ಮೊದಲು ಹೆಂಗ, ಇದು ಏನ್ ನಮ್ ತಪ್ಪಿಲ್ಲ, ಇದು ನಮ್ ತಪ್ಪಿಲ್ಲ. ಮನಸ್ಸಿನ ಆಧೀನ ಇರಬಾರ್ದು, ಮನಸ್ಸನ್ನ ದಾಟಿ ಹೋದ್ರ ಇನ್ನ ಹೆಚ್ಚಿನ ಆನಂದ ಇರ್ತದ ಅನ್ನೋದು ಇವನಿಗೆ ಗೊತ್ತದ. ಆದ್ರೂ ಅದು ಆಧೀನ ಬಿಟ್ಟು ಹೋಗೋ ಶಕ್ತಿ ಇಲ್ಲ. ಯಾಕಂದ್ರೆ ಹೆಂಗಪ್ಪ ಅಂದ್ರೆ ಒಂದಿಷ್ಟು ಉದಾಹರಣೆಗಳು ಕೊಡ್ತೇನೆ ನಿಮ್ಗೆ. ನೀವು ಮೊದಲು ಟಿವಿ ಬಂದಾಗ ಏನ್ ಮಾಡಿದ್ರಿ, ಪಂಚಾಯತಿ ಆಫೀಸ್ನಾಗ ಅಲ್ಲೆಲ್ಲೋ ಆಫೀಸ್ನಾಗ ಒಂದ್ ಇಡ್ತಿದ್ರು, ಹೋಗಿ ನೋಡಿ ಬರ್ತಿದ್ರಿ. ಅದು ನೋಡಿ ಬಂದಾಗ ಕೂಡ್ಲೇನೆ ಅಲ್ಲೆಲ್ಲ ನ್ಯೂಸ್ ಎಲ್ಲ ಮೂವಿನ ಟಿವಿ ಬಂದ್ ಮಾಡಿಬಿಡ್ತಿದ್ರು. ಬಂದ್ ಮಾಡಿದ ಕೂಡಲೇ ಹೋಗಿ ಏನ್ ಮಾಡ್ತಿದ್ರಿ, ಟಿವಿ ಹಿಂದ ಮುಂದೆ ಅಡ್ಡಾಡಿ ಬರ್ತಿದ್ರಿ. ಒಳಗೆ ಯಾವ ಮನುಷ್ಯರು ಹಿಂದಿನ ಕೂತ ಹೇಳ್ತಾರೆ ಮತ್ತೆ ನೋಡಿ ಬರ್ತಿದ್ರಿ. ನೋಡಿದವ್ರದಿರಿ ಟಿವಿ ಹಿಂದ್ ಮನುಷ್ಯರು ಹುಡುಕಾಡಿರ ಇಲ್ಲ? ಮೊದಲು ಟಿವಿ ಬಂದಾಗ ಎಷ್ಟು ಚಂದ ಹೇಳ್ತಾರಪ್ಪ ಇವು, ಯಾರೋ ಮನುಷ್ಯರು ಇರಂಗ್ ಕಾಣ್ತಾರ ಅದರಿಂದ ಅಂತ ಹೋಗಿ ನೋಡಿ ಬಂದಿರ ಇಲ್ಲ? ಅವಾಗ ಫಸ್ಟ್ ಟಿವಿ ನೋಡಿದಾಗ. ಆಮೇಲೆ ಏನಾಯ್ತು, ಟಿವಿ ಎಲ್ಲರೂ ತಗೋಬಹುದು, ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಬಂತು. ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಬಂದ್ಮೇಲೆ ಮುಂದೆ ಅದಕ್ಕೊಂದು ರಿಮೋಟ್ ಕಂಟ್ರೋಲರ್ ಬಂತು. ಮುಂದೆ ಕಲರ್ ಟಿವಿ ಬಂತು, ಅದು ಸಣ್ಣ ಕಲರ್ ಟಿವಿ ಬಂತು. ಆಮೇಲೆ ದೊಡ್ಡ ಕಲರ್ ಟಿವಿ ಬಂತು. ಆಮೇಲೆ ಈಗ ಏನಾಗ್ಯದ, ಆ ಟಿವಿ ಗಾಡಿಗೆ ಸಿಗುವಂತ ಟಿವಿ ಬಂದ್ಬಿಟ್ಟವ, ಸರಳ ಕನ್ನಡಿ ಇದ್ದಂಗ ಅದಾವ ಟಿವಿಗಳು. ಈಗ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಸಣ್ಣ ಟಿವಿ ಮನೆಯಾಗಿದ್ದಾಗ ಮುಂದಿನ ದಿನಮಾನಗಳಲ್ಲಿ ಒಂದು ಸಣ್ಣದ ಟಿವಿ ಕನ್ನಡಿಗತ್ತೆ ಇರ್ತದ್ರಿ, ಗಾಡಿಗೆ ಸಿಗುವಂತ ಟಿವಿ ಬರ್ಲಕತ್ತಾವ ಅಂತ ಹೇಳಿದ್ರೆ ಅವಾಗ ಅದಂಗಿರ್ತದ ಅಂತಿದ್ದೆವು. ಈಗ ಬಂದವ ಇಲ್ಲ. ಈಗ ನಿಮ್ ಮನೆ ಒಳಗೆ ಒಂದು ಅಂತದ್ದು ಗಾಡಿ ಸಿಗ್ತಂಥದ್ದು ಒಂದು ತೆಳ್ಳನ ಟಿವಿ ತಂದಿದ್ರಿ ಅಂತಂದ್ರೆ ಒಂದಿಷ್ಟು ದಪ್ಪ ರೂಮ್ ಇರೋಂಥದ್ದು ಒಂದು ಕಲರ್ ಟಿವಿ ತಂದು ಅದ್ರ ಬಗ್ಲಾಗಿಟ್ರೆ ಅದ್ ಹೆಂಗ್ ಕಾಣ್ತದ? ಕಳಪೆ ವಸ್ತು ಕಂಡಂಗ್ ಕಾಣಿಸ್ತದ. ಅದು ಭಾರಿ ಶ್ರೇಷ್ಠ ವಸ್ತು ಕಂಡಂಗ್ ಕಾಣಿಸ್ತದ. ಮತ್ತ ಅವ್ರ ಸಮಸ್ಯೆಗಳು ಏನೇನದವ? ಸಣ್ಣದ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ, ದೊಡ್ಡ ಕಲರ್ ಟಿವಿ, ಗಾಡಿ ಸಿಗಿಸೋದ್ರ ಟಿವಿ, ಒಂದರ ಸಾಮಾನು ಒಂದಕ್ಕೆ ಬರಂಗಿಲ್ಲ. ಏನಾರ ಕೆಲಸ ಆಗಿ ಏನಾರ ಸುಟ್ಟು ಮಾಟು ಅಂತಂದ್ರ ಅವ್ರದ ಇವಕ್ ಬರಲ್ಲ, ಇವುದ್ರೊಳಗಿನ ಸಾಮಾನುಗಳು ಅವ್ರ ಕೈಗಿಲ್ಲ. ಒಂದು ಸಾಮಾನು ಇನ್ನೊಂದು ಒಳಗಿನ ಏರ್ಪಾಡ್ಸು ಒಂದಕ್ಕೊಂದು ಉಪಯೋಗ ಇಲ್ಲವು. ಅವ್ರ ಸಂಗಟ ಅದೇ, ಇವ್ರ ಸಂಗಟ ಇದೆ. ಅದಕ್ಕೆ ಇಲ್ಲಿ ಏನಾಗಬೇಕಪ್ಪ ಅಂತಂದ್ರೆ ಏನಾಗಬೇಕಾಗ್ಯದ, ಅವ್ರದ್ದು ಸ್ಥೂಲ ಶರೀರ ಒಂದಕ್ಕೊಂದು ಮ್ಯಾಚ್ ಇಲ್ಲ, ಹೌದಿಲ್ಲ? ಉದ್ದೇಶ ಒಂದೇ ಅದ. ಬ್ಲ್ಯಾಕ್ ಅಂಡ್ ವೈಟ್ ಟಿವಿನೂ ಅದೇ ದೃಶ್ಯಗಳು ತೋರಿಸ್ತದ, ಕಲರ್ ಟಿವಿನೂ ಅದೇ ದೃಶ್ಯಗಳು ತೋರಿಸ್ತದ, ಗಾಡಿ ಸಿಗ್ಸಂತ LCD ಟಿವಿನೂ ಅದೇ ದೃಶ್ಯಗಳು ತೋರಿಸ್ತದ. ಉದ್ದೇಶ ಒಂದೇ. ಆದ್ರ ಅವ್ರದ್ದು ಸ್ಥೂಲ ಶರೀರ ಏನದ ವ್ಯತ್ಯಾಸ ಆಗ್ಯದ ಇಲ್ಲ. ಹಂಗ ಇಲ್ಲಿ ನಾವು ನಿಮಗೆ ಹೇಳ್ಬೇಕಾಗಿದ್ದು ಏನಂತಂದ್ರೆ, ನಿಮಗೆ ಈಗೇನು ಈ ಸ್ಥೂಲ ಶರೀರ, ನಿಮಗೆ ಈಗೇನಿದು ಸೂಕ್ಷ್ಮ ಶರೀರ ಅದಲ್ಲ, ಈ ಶರೀರಗಳಲ್ಲಿ
ಇರುವ ತನಕ ಏನಾಗಬೇಕಾಗ್ಯದ, ನಿಮ್ಮ ಮನಸ್ಸು ನಿಮ್ಮ ಮೇಲೆ ಆಡಳಿತ ಮಾಡ್ಕೋತೇ ಇರ್ತದ. ಈ ಶರೀರ ಬದಲಿ ಆಗ್ಬೇಕಾಗ್ಯದ, ಶರೀರ ಬದಲಿ ಆಗ್ಬೇಕಾಗ್ಯದ. ಈಗ ಮೊದಲು ಮಂಗ್ಯಾನ್ ಶರೀರ ಇದ್ದದ್ದು ಈಗ ಮನುಷ್ಯ ಆಗ್ಯದಲ್ರಿ. ಮೊದಲು ಮಂಗ್ಯ ಇತ್ತು, ಬಾಲ ಇತ್ತು, ಆಮೇಲೆ ಬಾಲ ಇರ್ಲಾರ್ದ ಮಂಗ್ಯ ಬಂತು, ಮತ್ತು ಬಾಲ ಇರ್ಲಾರ್ದ ಮಂಗ್ಯನೇ ಚಂದ ಹಾಕೋತ್ ಚಿಂಪಾಂಜಿ ಅವು ಏನೇನೋ ಆಗಿ ಅಡಿಗೆ ಏನಾಯ್ತು, ಮನುಷ್ಯ ಆಗ್ಯಾವ. ಸ್ಥೂಲ ಶರೀರ ಚೇಂಜ್ ಆಗಿದೆಲ್ಲ. ಮಂಗ್ಯನ ಸ್ಥೂಲ ಶರೀರಕ್ಕ, ಬಾಲ ಇರ್ಲಾರ್ದು ಮಂಗ್ಯನ ಸ್ಥೂಲ ಶರೀರಕ್ಕ, ಮತ್ತೆ ಮನುಷ್ಯನ ಶರೀರಕ್ಕ ಅವ್ರ ಸ್ಥೂಲ ಶರೀರದಲ್ಲಿ ಇದು ಆಗ್ಯದ, ಅಭಿವೃದ್ಧಿ ಆಗ್ಯದ ಇಲ್ಲ. ಅಭಿವೃದ್ಧಿ ಆದಲ್ರಿ. ಬಾಲ ಇರೋ ಮಂಗ್ಯ, ಬಾಲ ಇರ್ಲಾರ್ದ ಮಂಗ್ಯ, ಮನುಷ್ಯ ಹೆಂಗಾಯ್ತಿದು? ಪ್ರಕೃತಿ ಒಳಗೆ ನಡೆದದ ಕೆಲಸ. ಪ್ರಕೃತಿ ಒಳಗ ಹೊಸ ಹೊಸ ಮಾಡೆಲ್ಗಳು ಪ್ರಕೃತಿ ಮಾಡಿ ಕೊಡ್ಲಕತ್ತದ, ತಯಾರು ಮಾಡಿ ಕೊಡ್ಲಕತ್ತದ. ಆದರೆ ಪ್ರಕೃತಿ ಜೊತೆಗೆ ನಮಗೂ ಸಹಕಾರ ಬೇಕು. ಪ್ರಕೃತಿ ಜೊತೆಗೆ ನಮಗೂ ಸಹಕಾರ ಬೇಕು. ಪ್ರಕೃತಿ ಮೇಲೆ ಅತ್ಯಾಚಾರ ಮಾಡಿ ಅದ್ರಲ್ಲಿ ಸಿಗೋ ಫೆಸಿಲಿಟೀಸ್ ಎಲ್ಲ ತಗೊಂಡು ಅದನ್ನೇ ಹಾಳು ಮಾಡಿ ಹೋದ್ರೆ ಏನಾಗ್ತೀವಿ? ಹಿಂದುಳಿದ ಜೀವಿಗಳಾಗಿ ಹುಟ್ಟುತ್ತೀವಿ. ಈ ಪ್ರಕೃತಿ ಒಳಗಿರುವ ಜೀವಿಗಳನ್ನ ಮತ್ತೆ ಪ್ರಕೃತಿ ಒಳಗಿರುವ ಈ ಋಷಿ ಮುನಿಗಳು ಏನು ನಮಗೆ ತತ್ವಜ್ಞಾನ ಕೊಟ್ಟು ಹೋಗ್ಯಾರ, ನಮ್ಮ ಜೀವನ ಉದ್ಧಾರಕ್ಕೆ ಏನ್ ದಾರಿ ತೋರ್ಸೋಗ್ಯಾರ, ಅವ್ರ ಜೊತೆಗೆ ನಾವು ಹೆಜ್ಜೆ ಹಾಕಿದೇವೆ ಅಂತಂದ್ರೆ ಮುಂದೆ ಶ್ರೇಷ್ಠ ಜೀವಿಗಳಾಗ್ತೀವಿ. ನಾವು ಏನು ಸಾಧನೆ ಮಾಡ್ಲಾರ್ದೆ ಸುಮ್ನೆ ಹಿಂಗೆ ಇದ್ದೇವಂತಂದ್ರ ದಿನ ಕೂಲಿ ಕರ್ಮ ಮಾಡಿ ತಿನ್ನವ್ರು ಹೆಂಗದಾರ, ನೌಕರಿ ಮಾಡೋರು ಹೆಂಗದಾರ, ಅದಕ್ಕಿಂತ ದೊಡ್ಡ ಪ್ರಮಾಣದಾಗಿರೋ ಅಧಿಕಾರಿಗಳು ಹೆಂಗದಾರ, ವ್ಯತ್ಯಾಸದ ಇಲ್ಲ. ಅದೇ ರೀತಿ ಏನಾಗ್ತದಂದ್ರ ನಾವು ಆಧ್ಯಾತ್ಮ ಸಾಧನೆ ಮಾಡ್ಲಿಲ್ಲ ಅಂತಂದ್ರ ಮನುಷ್ಯರ ಬಲ್ಲಿ ಮಂಗ್ಯ ಅಂತ ನಿಂದಿಸಿದ್ರ ಮಂಗ್ಯ ಕೀಳು, ಮನುಷ್ಯ ಶ್ರೇಷ್ಠ. ಅದೇ ರೀತಿ ಆಧ್ಯಾತ್ಮ ಸಾಧನೆ ಮಾಡಿದ ಜೀವಿ ಏನಾತನ, ಮನಸ್ಸಿನ ಮ್ಯಾಲ ಅವನೇನ್ ತಗೋತಾನ, ಕಂಟ್ರೋಲ್ ತಗೋತಾನ. ಆಧ್ಯಾತ್ಮ ಸಾಧನೆ ಮಾಡಿದ ಜೀವಿ ಮನಸ್ಸಿನ ಮೇಲೆ ಕಂಟ್ರೋಲ್ ತಗೊಂಡು ಅವನೇನಾಗ್ತಾನ, ಅತಿ ಮಾನಸ ಜೀವಿ, ಅಧಿಮಾನಸ ಜೀವಿ ಆಗ್ತಾನ, ಶ್ರೇಷ್ಠ ಜೀವಿ ಆಗ್ತಾನ. ಅವನಿಗೇನಿಂದ ಗಾಡಿ ಪಾಡಿ ಬೇಕಾಗಿಲ್ಲ. ಎಲ್ಲಿಗಾರೆ ಹೋಗ್ಬೇಕಾದ್ರೆ ಅವನು ಗಾಡಿ ಇರ್ಲಾರ್ದೆ ಹೋಗ್ತಾನ. ಏನಾರೆ ನೋಡ್ಬೇಕಾದ್ರೆ ಮೊಬೈಲೇ ಬೇಕಾಗಿಲ್ಲ ಅವನಿಗೆ. ಮೊಬೈಲ್ ಇರ್ಲಾರ್ದೆ ಯಾವ ಯಂತ್ರ ಮಂತ್ರಗಳು ಇರ್ಲಾರ್ದೆ ಅವ ಏನೆಲ್ಲ ನೋಡೋ ಶಕ್ತಿ ಇರ್ತದ. ಅಂತ ಒಂದು ಅಧಿಮಾನಸ ಜೀವಿಗಳು ಮುಂದಿನ ಕಾಲದಲ್ಲಿ ಬರ್ಲಕ್ತಾರ. ನೀವು ಅಲ್ಲಿ ಏನ್ ಮಾಡ್ಲಕತ್ತೀರಿ? ಸುಮ್ನೆ ಹಿಂಗ ನಿಮ್ ಶಬ್ದ ಕೇಳ್ಬೇಕಂದ್ರೆ ಯಾವುದು ಇನ್ಸ್ಟ್ರೂಮೆಂಟ್ ಇರ್ಲಾರ್ದೆ ಅವನು ಸಂಕಲ್ಪ ಮಾತ್ರದಿಂದ ಯಾರ ಜೊತೆ ಬೇಕು ಅವ್ರ ಜೊತೆಗೆ ಎಷ್ಟೇ ದೂರ ಇದ್ರು ಸಹಿತ ಅವ್ರ ಸಂಗಟ ದರ್ಶನ ತಗೊಂಡು ಮಾತನಾಡುವಂತ ಕೆಲಸ ಮುಂದಿನ ದಿನಮಾನಗಳಲ್ಲಿ ಬರ್ಲಕತ್ತದ. ಇಡೀ ಬ್ರಹ್ಮಾಂಡ ಈಶ್ವರನ ಸಂಕಲ್ಪ ಮಾತ್ರದಿಂದ ಸೃಷ್ಟಿಯಾಗ್ಯದಿದು. ಅದೇ ರೀತಿ ನೀವು ಏನ್ ಸಂಕಲ್ಪ ಮಾಡ್ತೀರಿ ಆ ಕೆಲಸಗಳಾಗ್ತವ. ಅಂತ ಶ್ರೇಷ್ಠ ಜೀವಿಗಳು ಬರ್ತಾರ. ಅಂತ ಶ್ರೇಷ್ಠ ಜೀವಿಗಳು ಆಧ್ಯಾತ್ಮ ಸಾಧನೆ ಮಾಡಿ ಮುಂದುವರೆದು ಅಂತ ಶ್ರೇಷ್ಠ ಜೀವಿಗಳ ಹತ್ರ ನಾವು ಹೋದೇವಂತಂದ್ರೆ ಕನಿಷ್ಠ ಜೀವಿಗಳಾಗಿ ಕಾಣ್ತೀವಿ. ಒಂದು ಅಂತ ಶ್ರೇಷ್ಠವಾದಂತಹ ಜೀವಿಗಳ ಲೋಕದಲ್ಲಿ ನಾವು ಭಾಗವಹಿಸಬೇಕಾದ್ರೆ ನಾವು ಈಗ ತಲೆ ಓಡಿಸಿ ಆಧ್ಯಾತ್ಮ ಸಾಧನೆ ಮಾಡಿ ನಾವು ಶುದ್ಧ ಬ್ರಹ್ಮ ಸ್ವರೂಪರಾಗಬೇಕು. ಆಧುನಿಕ ಜೀವಿಗಳ ಲೋಕದಲ್ಲಿ ಭಾಗವಹಿಸುವುದಕ್ಕೆ ಇಲ್ಲ ಅಂತಂದ್ರೆ ಏನ್ ತೊಂದರೆ ಇಲ್ಲ. ಹಿಂದುಳಿದ ಜೀವಿಗಳಾಗಿ ಬದುಕ್ತಿ ಅಷ್ಟೇ, ಮತ್ತಿನ್ನೇನಿಲ್ಲ. ಅಧಿಕಾರ ಕಡಿಮೆ ಇರ್ತದ. ಅಟೆಂಡರ್ಗೂ ಒಂದು ಅಧಿಕಾರ ಅದ, ಕ್ಲರ್ಕ್ಗೂ ಒಂದು ಅಧಿಕಾರ ಅದ, ಸೂಪರಿಂಟೆಂಡ್ಗೂ ಒಂದು ಅಧಿಕಾರ ಅದ, ಪ್ರಿನ್ಸಿಪಾಲ್ಗೂ ಒಂದು ಅಧಿಕಾರ ಅದ. ಅಧಿಕಾರ ಕಡಿಮೆ ಇರ್ತದೆ ಅಷ್ಟೇ. ಕ್ವಾಲಿಟಿ ಕಡಿಮೆ ಇರ್ತದೆ. ಜೀವನದಲ್ಲಿ ಕ್ವಾಲಿಟಿ ಕಡಿಮೆ ಇರ್ತದೆ. ಇಲ್ರಿ ನಾವು ಹಿಂಗೆ ಇರ್ತೀವಿ, ನಾವು ಹಿಂಗೆ ಮಾಡ್ತೀವಿ ಅಂತಂದ್ರೆ ಈಗ ಏನಿಲ್ಲ. ನಿಮಗ ಸ್ವಲ್ಪ ಸೂಕ್ಷ್ಮವಾಗಿ ಓದ್ರಿ ಅಂತಂದ್ರೆ ಅರವಿಂದ ಆಶ್ರಮದ ಮದರ್
ಇನ್ನ ಈ ಶರೀರದ ಇರೋದ್ರಾಗೆ ಮುಂದಿಂದ ತನ್ನ ಶರೀರದ ಡಿಸೈನ್ ಹೆಂಗಾಗ್ಯದ ಅಂತೇಳಿ ಹೇಳ್ತಿದ್ರು ಅಂತ. ಅಂತ ಜ್ಞಾನ ಬರ್ತದ ನಿಮಗ, ಅಂತ ಜ್ಞಾನ ಬರ್ತದ. ಏನು ನೀವು ಮಾತಾಡ್ತಿರಲ್ಲ, ಎಂತ ಮಾತಾಡ್ತೀರಿ ಅದರಿಂದ ಕರ್ಮ ಉಂಟಾಗ್ತದ ಇಲ್ಲ. ಆ ಕರ್ಮಕ್ಕೆ ತಕ್ಕಂತೆ ಒಂದು ಜೀವಕೋಶ ತಯಾರಾಗ್ತದೆ ನಿಮಗೆ. ನೆಕ್ಸ್ಟ್ ಮುಂದಿನ ಜನ್ಮದ ಶರೀರ ಏನ್ ಅನುಭವಿಸಬೇಕು ಅನ್ನೋಂಥದ್ದು ಒಂದು ಜೀವಕೋಶ ತಯಾರಾಗ್ತದ. ನೀವು ಒಂದೇನೋ ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ ಮಾಡಿದ್ರಿ ಅಂದ್ರೆ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಒಂದು ಜೀವಕೋಶ ತಯಾರಾಗ್ತದ. ನಿಮ್ಮ ಆಲೋಚನೆಗೆ ತಕ್ಕಂತೆ ಒಂದು ಜೀವಕೋಶ ಅಲ್ಲಿ ತಯಾರಾಗ್ತದ. ಹೊಸ ಶರೀರಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇರಬೇಕು, ಅದು ಏನು ಭೋಗಿಸಬೇಕು, ಎಷ್ಟು ಬದುಕಬೇಕು, ಎಷ್ಟು ಆಯುಷ್ಯ ಬದುಕಬೇಕು, ಅದು 84 ಲಕ್ಷ ಜೀವರಾಶಿಗಳ ಪೈಕಿ ಎಂಥ ಪ್ರಾಣಿಯಾಗಿ ಹುಟ್ಟಬೇಕು, ಎಲ್ಲ ಮುಂದಿನ ಜನ್ಮದ ಏನು ಜನ್ಮ ಶರೀರ ಧಾರಣೆ ಮಾಡ್ತೀರಿ ಆ ಶರೀರ ಧಾರಣೆ ಹೀಗೆ ಆಗ್ಯದ. ಈಗ ಹೊಸ ಮನೆ ಕಟ್ಟಿದ ಮೇಲೆ ಹಳೆ ಮನೆಗೆ ಹೋಗ್ತೀರ, ಹಳೆ ಮನೆ ಬಿಡ್ತೀರ ಇಲ್ಲ. ಹಂಗ ಈಗ ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗ್ಬೇಕಂದ್ರೆ ಹೊಸ ಮನೆ ಎಂತದ ಅನ್ನೋದು, ಎಂತ ತಯಾರು ಮಾಡ್ಬೇಕನ್ನೋದು ಈಗೇ ನಡೆದ ಕೆಲಸ. ಹೇಳಕ್ಕಂಥದ್ದು ಬರೋಬರ ಅಲ್ಲ. ಏನ್ ವಿದ್ಯಾಸಾಗರ ಬಿಟ್ಟು ಬೇರೆ ಏನೋ ಹೇಳಕತ್ತೀರಿ ಅಂತಂದು ಭವ್ಯವಾದ ಬಂಗಲೆ ಒಳಗೆ ಇರ್ಬೇಕಾದ್ರ ಇಲ್ಲಿ ಏನ್ ಮಾಡ್ಬೇಕು, ಭವ್ಯವಾದ ವಸ್ತುಗಳನ್ನ ನಾವು ಸಂಗ್ರಹಿಸಬೇಕಾಗ್ತದೆ. ಕಳಪೆ ವಸ್ತುಗಳನ್ನ ತಗೊಂಡು ಭವ್ಯವಾದ ಬಂಗಲೆಯಲ್ಲಿ ಇರ್ತೀನಿ ಅಂದ್ರೆ ಹೆಂಗ್ ಸಾಧ್ಯ ಆಗ್ತದೆ? ಶ್ರೇಷ್ಠ ಗುಣಮಟ್ಟದ ವಸ್ತುಗಳನ್ನ ತಗೊಂಡು ಶ್ರೇಷ್ಠ ಗುಣಮಟ್ಟದ ಬಿಲ್ಡಿಂಗ್ ಕಟ್ಟಿದ್ರೆ ಅದರೊಳಗೆ ಇದ್ದು ನಾವು ಎಷ್ಟು ಶ್ರೇಷ್ಠವಾದ ಆನಂದವನ್ನು ಅನುಭವಿಸಬಹುದು. ಅದರ ಸಲುವಾಗಿ ನಾನು ಕ್ವಾಲಿಟಿ ಫೈಟರ್, ಆಲ್ವೇಸ್ ಐ ಆಮ್ ಫೈಟರ್ ಫಾರ್ ದಿ ಕ್ವಾಲಿಟಿ, ಕ್ವಾಲಿಟಿ 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 ಕ್ವಾಲಿಟಿ. ಐ ಆಮ್ ನಾಟ್ ಬಿಹೈಂಡ್ ಕ್ವಾಂಟಿಟಿ. ಇದು ತಿಳ್ಕೊಂಡ್ಬಿಡ್ರಿ, ಕ್ವಾಂಟಿಟಿ ಬೇಕಾಗಿಲ್ಲ ನಮಗ, ಕ್ವಾಲಿಟಿ ಬೇಕಾಗ್ಯದ. ಕ್ವಾಲಿಟಿ ಒಳಗೆ ಏನ್ ಬೇರೆ ಬಿತ್ತು ಇಂಪ್ರೂವ್ ಮಾಡ್ಕೊಳಕ್ ಬಿಡ್ರಿ. ಕ್ವಾಲಿಟಿ ಇಂಪ್ರೂವ್ ಮಾಡ್ಕೊಳಕಂದ್ರೆ ವಾಸ ಬಿಡ್ರಿ, ಆದ್ರೆ ಕೊಟ್ಟಿದ್ದನ್ನ ತಕ್ಕತನ ಇರಬಾರ್ದು ಅಷ್ಟೇ. ಇಂಪ್ರೂವ್ ಅಲ್ಲ, ಬ್ಯಾಡ್ರಿ ನಾ ಇಷ್ಟೇ ಇರ್ತೀನಿ, ನಮ್ಮ ಕಡೆಯಿಂದ ಇದು ಆಗಲ್ಲ ಆಯ್ತು ಬಿಟ್ಬಿಡ್ರಿ. ನೀವೇನಾಗಬೇಕು ಅದಾಗ್ತದೆ. ಏನ್ ಸಾಧನೆ ಮಾಡ್ತೀರಿ, ಎಷ್ಟು ದುಡ್ಕೋತೀರಿ ಅಷ್ಟು ಪಡ್ಕೋತೀರಿ, ಆದ್ರೆ ಕೊಟ್ಟಿದ್ದನ್ನ ತಕ್ಕತನ ಸುಳ್ಳು ಅವು ಏನಾರ ಆಗು ಅಂತ ಬೇಡ, ತನಿಖೆ ಮಾಡಬೇಡ. ಅದಕ್ಕೆ ಅಧಿಮಾನಸ ಜೀವಿಗಳು, ಅತಿಮಾನಸ ಜೀವಿಗಳ ಲೋಕದಲ್ಲಿ ನೀವು ಭಾಗವಹಿಸಿ ಶ್ರೇಷ್ಠ ಜೀವಿಗಳನ್ನು ಸಿಗಬೇಕನ್ನೋಂಥದ್ದು ಇತ್ತು ಅಂತಂದ್ರೆ ಇಂಥ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಬೇಕು. ನಿಮ್ಗಿಂತ ಶ್ರೇಷ್ಠವಾದ ಕೆಲಸ ಜಗತ್ತಿನ ಯಾರೂ ಮಾಡ್ಲಿಕ್ಕಿಲ್ಲ, ಎಲ್ಲಿ ಮಾಡ್ಲಿಕ್ಕಿಲ್ಲ. ನೀವೇ ಆ ಅಧಿಮಾನದ ಜೀವಿಗಳು, ನೀವೇ ಆ ಅತಿಮಾನದ ಜೀವಿಗಳಾಗಿ ಮುಂದಿನ ದಿನಮಾನಗಳಲ್ಲಿ ಹುಟ್ಟಿ ಬರ್ತೀರಿ ಅಂತ ಗಂಟಘೋಷವಾಗಿ ಹೇಳುವಂತ ಶಕ್ತಿ ನಮಗದ. ಅದರ ಮೇಲೆ ನಂಬಿಕೆ ಇರಬೇಕು ನಿಮ್ಮ. ವಿಷಯ ತಲೆ ಹೋಯ್ತಾ, ಮನಸ್ಸಿನ ಆದಿನ ಜೀವಿಗಳು ಆಗಿ ಹುಟ್ಟೀವಿ, ಇನ್ನು ಶ್ರೇಷ್ಠ ಮಟ್ಟದ ಜೀವಿಗಳು ಮುಂದೆ ಬರೋವರವರ ಅಧಿಮಾನದ ಜೀವಿಗಳು, ಅತಿಮಾನದ ಜೀವಿಗಳು ಅಂತ ಮುಂದಿನ ದಿನಮಾನಗಳಲ್ಲಿ ಹುಟ್ಟಿ ಬರೋವರವರ. ಅಂತವ್ರು ಬಂದಾಗ ಆ ಜೀವಿಗಳು ಬೇರೆ ಯಾರು ಅಲ್ಲ, ನಾವೇ ಅಂತ ಶ್ರೇಷ್ಠ ಜೀವಿಗಳಾಗಿ ಇರಬೇಕಂತ ಅನಿಸ್ತದ ಇಲ್ಲ ನಿಮ್ಗ? ಬ್ಯಾಡ ಬಿಡ್ರಿ, ಅವ್ರು ಹೆಂಗೆ ಹಾಕಿರೋದಕ್ಕ ಮಂಗ್ಯಾನ ಆಡ್ಸೋದು ಅವ್ರಾದ್ರೆ ನಾವು ಮಂಗ್ಯನ ಗತೆ ಇರ್ತೀವಿ, ನಾವು ಹಿಂಗೆ ಮಂಗ್ಯನ ಆಟ ಆಡ್ಕೋತಿರ್ತೀವಿ ನಾವು ಅಂತಂದ್ರೆ ಅವ್ರ ಮಂಗ್ಯನ ಆಟ ಆಡಿಸ್ತಾರ. ಮಂಗ್ಯ ಸಿಕ್ಕರೆ ಆಟ ಆಡಿಸ್ತಾರಲ್ಲ, ಹಂಗೆ ನಿಮ್ಗೆ ಆಟ ಆಡಿಸ್ತಾರ. ಲಾಗ ಹೊಡಿಯೋ ಮಂಗಣ್ಣ ಇನ್ನೊಂದು ಲಾಗ ಹೊಡಿ. ಮತ್ತೆ ಏನ್ ಮಾಡ್ತೀರಿ, ಮಂಗ್ಯನ ಆಡ್ಸೋದಾಗ್ತೀರ, ಮಂಗ್ಯ ಆಗ್ಬೇಕಂತೀರ. ಮಂಗ್ಯನ ಆಟ ಆಡ್ಸೋರು ಆಗ್ಬೇಕಂತೀರ, ಆಟ ಆಡೋ ಮಂಗ್ಯ ಆಗ್ಬೇಕಂತೀರ.
ಏನ್ ಮಾಡ್ಬೇಕಂತೀರಿ? ಮಂಗನ ಆಟ ಆಡ್ಸೋದಾಗ್ಬೇಕು ನಾವು. ಮಾಡ ಮಂಗೆ ಆಡಬಾರ್ದು. ರೇಸ್ ಆಗ್ಬೇಕು, ಹೆಚ್ಚಿನ ಅಧಿಕಾರ ತಗೋಬೇಕು, ಇನ್ನೂ ಟಾಪ್ ಆಗ್ಬೇಕು, ಇನ್ನೂ ಶ್ರೇಷ್ಠ. ಅದು ಸುಮ್ಮನೆ ಬರಂಗಿಲ್ಲ. ಇದ್ರೊಳಗೆ ಪ್ರಾಮಾಣಿಕತೆ ಇದ್ರೆ ಮಾತ್ರ ಬರ್ತದ. ಪ್ರಾಮಾಣಿಕರಿಗೆ ಏನೇನು ಬರಲ್ಲ ಇದ್ರೊಳಗ. ಪ್ರಾಮಾಣಿಕರಿದ್ದವ್ರ ಮನೆಗೆ ಹೋಗ್ಬೇಕು ಅಷ್ಟೇ, ಸೀದಾ ವಾಪಸ್. ಎಲ್ಲಿದ್ರು ಅಲ್ಲಿಗೆ ಫ್ರಾಮ್ ಅಡ್ರೆಸ್. ಅದು ಪೋಸ್ಟ್ ಹೋಗ್ಲಿಲ್ಲ, ಡೆಲಿವರಿ ಆಗಲಿಲ್ಲ ಅಂದ್ರೆ ಫ್ರಾಮ್ ಅಡ್ರೆಸ್ ಬರ್ತಿರ್ತಾರ. ನಾನು ಮಾತ್ರ ವಾಪಸ್ ಆ ಮನೆಗೆ ನಾವು ಹೋಗ್ಬೇಕು. ಪ್ರಾಮಾಣಿಕತೆ ಅನ್ನೋದು ಬಹಳ ಮುಖ್ಯ ಅದ ಇದ್ರೊಳಗೆ. ಅದಕ್ಕೆ ಮುಂದಿನ ಕಾಲಮಾನಗಳಲ್ಲಿ ಪ್ರಕೃತಿಯು ಹೊಸ ಹೊಸ ಜೀವಿಗಳನ್ನ ಸೃಷ್ಟಿ ಮಾಡುವ ಪ್ರಯೋಗ ಮಾಡುತ್ತಾನೇ ಇರ್ತದೆ. ಅನಾವಶ್ಯಕ ಜೀವಿಗಳನ್ನ ತೆಗೆದು ಹಾಕ್ತಾನೆ ಇರ್ತದೆ. ಎಷ್ಟೋ ಜೀವಿಗಳು ಸೃಷ್ಟಿ ಮಾಡಿ ಅವು ಅನಾವಶ್ಯಕ ಇದ್ರೆ ಅವುಗಳನ್ನ ಬಿಸಾಕ್ಯಾರ. ಅವಶ್ಯಕತೆ ಇದ್ದುದನ್ನ ಕಾಪಾಡ್ತದೆ. ಅಂತ ಅವಶ್ಯಕ ಜೀವಿಗಳು, ಜಗತ್ತಿಗೆ ಅವಶ್ಯಕ ಜೀವಿಗಳು, ಪ್ರಕೃತಿಯ ದೃಷ್ಟಿಯಲ್ಲಿ ನಾವು ಶ್ರೇಷ್ಠ ಜೀವಿಗಳಾಗಿ ಇದ್ದು ಮುಂದುವರಿಬೇಕು ಅನ್ನೋಂಥ ಒಂದು ಕೆಲಸ ನಾವು ಮಾಡಬೇಕು. ಅದಕ್ಕೆ ಟೀಕಾ 158, ಟೀಕಾ ಅಲ್ಲದು, ಪೇಜ್ ನಂಬರ್ 158. ಅಲ್ಲಿ ಪೇಜ್ ನಂಬರ್ 158 ಹಳೆ ಬುಕ್ನಾಗಿಂದ ನಂಬರ್. ಅದು ಹಳೆ ಬುಕ್ಕಿನಾಗಿಂದು ಹೊಸ ಬುಕ್ಕಿನಾಗಿಂದು ನೋಡ್ತದೆ ಯಾವ್ದಾಗ್ತದ. ಯಾವ ಪುರುಷನ ಅಂತಃಕರಣ ವೃತ್ತಿಯು ಬಹಿರ್ಮುಖಿಯಾಗಿರುತ್ತದೆಯೋ ಅವನಿಗೆ ವಿಷಯದ ಇಚ್ಛೆ ಉಂಟಾಗುತ್ತದೆ. ಅದೇ ದೋಹಾಧ್ಯಾಯ ಇದು. ಅದೇ ದೋಹಾಧ್ಯಾಯ ಇದು ಅರ್ಥ ಹೇಳಕತ್ತಾರ ಅವರು. ಯಾವ ಪುರುಷನ ಅಂತಃಕರಣ ವೃತ್ತಿ ಬಹಿರ್ಮುಖಿ ಆಗುತ್ತದೆಯೋ ಅಂತವನಿಗೆ ಏನಾಗ್ತದ? ವಿಷಯದ ಇಚ್ಛೆ. ಈ ಅಂತಃಕರಣ ವೃತ್ತಿ ಹೊರಗಾಗದ, ಹೊರಗಿನ ವಿಷಯಗಳು ಬೇಕನ್ನಿಸ್ತದ. ಇಷ್ಟೇ. ಅಂತರ್ಮುಖಿಯಾದವನಿಗೆ ಶುದ್ಧ ಬ್ರಹ್ಮ ಸ್ವರೂಪದ ಅನುಭೂತಿಯ ಇಚ್ಛೆ ಉಂಟಾಗ್ತದೆ. ನಾನು ಶುದ್ಧ ಬ್ರಹ್ಮ ಸ್ವರೂಪ ಅದೀನಿ ಅನ್ನೋಂಥದ್ದು ಅನುಭೂತಿ ಮಾಡ್ಕೊಳ್ಳೋದು. ಅನುಭವ ಅಲ್ಲ, ಅನುಭೂತಿ ಅಂದ್ರೆ ನಾನೇ ಅದೀನಿ ಅನ್ನೋಂಥದ್ದು. ಆ ಒಂದು ಅನುಭೂತಿ ಮಾಡ್ಕೋಬೇಕಂತ ಇಚ್ಛೆ ಆಗ್ತದೆ. ಯಾರಿಗೆ? ಶುದ್ಧ ಬ್ರಹ್ಮ ಸ್ವರೂಪ ಅನುಭೂತಿ ಮಾಡ್ಕೊಳ್ಳೋದು ಯಾರ ವೃತ್ತಿ ಅಂತರ್ಮುಖಿಯಾಗಿರ್ತದೆ ಅಂಥವ್ರಿಗಿಂತ ಇಚ್ಛೆ ಆಗ್ತದೆ. ಯಾರ ವೃತ್ತಿ ಬಹಿರ್ಮುಖಿ ಆಗ್ತದ ಅಂಥವ್ರಿಗೆ ಏನಾಗ್ತದೆ? ಹೊರಗಿನ ವಿಷಯಗಳು ಬೇಕು ಅನ್ನೋದು. ನಮ್ಮನ್ನ ಹೊರಗೆ ಎಳೆಯೋದಕ್ಕೆ ಏನಾರ ಒಂದು ಗಮನ ಸೆಳೆದು ಮಾತಾಡ್ಬೇಕು, ಒಂದು ಕೆಲಸ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ ನಮ್ಮ ಸುತ್ತಮುತ್ತ ಇದ್ದವ್ರಿಗೆ. ಅಂತರ್ಮುಖಿಯಾಗಿರ್ತೀವಿ ನಾವು. ಅಂತರ್ಮುಖಿಯಾಗಿ ನಮ್ಮ ಕೆಲಸದಾಗ ನಾವು ತೊಡಗಿಬಿಟ್ಟಿರ್ತೀವಿ. ಒಳಗೇ ಅಂತರ್ಮುಖಿಯಾಗಿರ್ತೀವಿ. ಬಹಿರ್ಮುಖಿಯಾಗಿ ಹೇಳಿನಲ್ರಿ, ಹೇಳಿದ್ರು ಯಾವ್ದಂತ ಸಾರಿ ಏನೂ ಕೇಳಿರಲ್ಲ. ಅಂತರ್ಮುಖಿ ಆದವನಿಗೆ ಏನ್ ಹೇಳಿದ್ರಿ ಏನಾಗದು? ಹಿಂಗಿರ್ತಾವ. ಏನಾಗ್ತದ? ಯಾವ್ಯಾವ ಭೋಗದ ಸಾಧನಗಳಾಗಿರುವವೋ ಅವುಗಳನ್ನ ವಿಷಯಗಳನ್ನು ಹೇಳಿರುತ್ತಾರೆ. ವಿಷಯ ಅಂದ್ರೆ ಯಾವಪ್ಪ ಅಂದ್ರೆ ಭೋಗ ಸಾಧನೆಗಳು. ಯಾವವು ಅಂತಂದ್ರೆ ಧನ, ರೊಕ್ಕ, ಪುತ್ರ, ಧನ, ಪುತ್ರ, ಸತಿ, ಸುತ ಏನೇನದವಲ್ಲ ಅವೆಲ್ಲ ಮೊದಲಾದವುಗಳನ್ನ ಇಲ್ಲಿ ಗ್ರಹಣ ಮಾಡಬೇಕು ಅಂತೇಳಿ ಸತಿ, ಪತಿ, ಪುತ್ರ, ಸಂಸಾರ, ಧನ, ಕನಕ ಜೋಡ್ ಅದ ನೋಡ್ರಿ. ಹೊನ್ನು, ಹೆಣ್ಣು, ಮಣ್ಣು, ಧನ, ಕನಕ, ಹೊಲ, ಮನಿ, ಸತಿ, ಸುತ, ಸಿತ ಎಲ್ಲ ಓಸು ಕೂಡಿಸಿ ಸಂಸಾರ ಆಗ್ತದ. ಆ ವಿಷಯದ ಬಯಕೆಯಿಂದ ಬುದ್ಧಿಯು ಚಂಚಲವಾಗುತ್ತದೆ. ಆ ವಿಷಯದ ಬಯಕೆಯಿಂದ ಬುದ್ಧಿ ಚಂಚಲ. ಪ್ರಶಾಂತವಾದ ಸರೋವರದಲ್ಲಿ ಒಂದು ಕಲ್ಲು ಒಗೆದರೆ ಹೇಗೆ ಚಂಚಲವಾಗುತ್ತದೆಯೋ, ಪ್ರಶಾಂತವಾದ ಒಂದು ಸರೋವರ ತುಂಬಾ ಸಮುದ್ರ ಇದ್ದಂಗಿರಲ್ಲದು. ಸಮುದ್ರ ಏನ್ ಮಾಡ್ತದ? ಬೀಸಣಿಕೆ ಇದ್ದಂಗದು. ಗಾಳಿ ಬೀಸ್ತಿರ್ತದ. ತೆರೆಗಳು ಬಂದು 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 ಗಾಳಿಯನ್ನ ಬೀಸ್ತಿರ್ತದ ಅಲ್ಲಿ. ಆದ್ರೆ ಇಲ್ಲೇನದ? ಪ್ರಶಾಂತ ವಾತಾವರಣ. ಅಂತ ಒಂದು ವಾತಾವರಣದೊಳಗೆ ಒಂದು ಕಲ್ಲು ಹೋಗಿದ್ರೆ ಏನಾಯ್ತು? ತರಂಗಗಳು ಹೇಳಿಬಿಡ್ತಾವ. ಅದರಂಗ
ಯಾರು ಚಾಲು ಇಟ್ಕೊಂಡಿರಿ ಟುಸು ಟುಸು ಮಾಡ್ಕೊತ ಯಾಕ್ರಿ ಡಿಸ್ಟರ್ಬ್ ಮಾಡ್ತೀರಿ, ಯಾಕೆ ತೊಂದರೆ ಕೊಡ್ತೀರಿ ನಮಗೆ? ಅದು ಬೇಡ, ಒಂದಿಷ್ಟು ಕೇಳ್ಸಂಗಿಲ್ಲ ನಿಮ್ಗೆ. ಟುಸು ಟುಸು ಸೌಂಡ ನಿಮ್ಗೆ ಕೇಳ್ತಲ್ಲ, ಇನ್ನೊಬ್ರಿಗೆ ಕೇಳ್ತಲ್ಲ, ಏನಾಗತ್ತ ಗೊತ್ತಾಗಲ್ಲ. ಪ್ರಶಾಂತವಾದ ಸರೋವರದಲ್ಲಿ ಒಂದು ಕಲ್ಲು ಒಗೆದರೆ ಹೇಗೆ ಚಂಚಲವಾಗುತ್ತದೋ ಹಂಗ ಪ್ರಶಾಂತವಾದ ನಮ್ಮ ಅಂತಃಕರಣದಲ್ಲಿ ಏನಾಗ್ತದಪ್ಪ ಅಂದ್ರೆ ವಿಷಯದ ಇಚ್ಛೆ ಎನ್ನುವ ಒಂದು ಕಲ್ಲು ಬಿದ್ದು ಅಂದ್ರೆ ಅದು ಚಂಚಲವಾಗುತ್ತದೆ. ತರಂಗಗಳೆಲ್ಲ ಚಾಲು ಆಗ್ತಾವ ನಮ್ಮ ಅಂತಃಕರಣದಲ್ಲಿ. ಚಂಚಲವಾದ ವೃತ್ತಿಯಲ್ಲಿ ಆನಂದದ ಬಾಣವಾಗುವುದಿಲ್ಲ. ನಿಶ್ಚಲವಾದ ವೃತ್ತಿಯಲ್ಲಿ ಮಾತ್ರ ಆನಂದ ಬಾಣವಾಗುತ್ತದೆ. ಇಲ್ಲಿ ತನಕ ಎರಡು ಮಾತು ಕಲ್ತಿದ್ರಿ. ಒಂದು ನಿರ್ಮಲ ಇರಬೇಕು, ಇನ್ನೊಂದು ನಿಶ್ಚಲ ಇರಬೇಕು ಅಂತಿದ್ರಿ. ಈಗೇನಾಗಬೇಕಾಗಿದೆ, ಅಂತರ್ಮುಖಿ ಇರಬೇಕು. ನಿರ್ಮಲ ವೃತ್ತಿ ಅಥವಾ ಚಿತ್ತ, ನಿಶ್ಚಲ ವೃತ್ತಿ ಅಂದ್ರೆ ನಿಶ್ಚಲ ಚಿತ್ತ, ಅಂತರ್ಮುಖ ವೃತ್ತಿ. ಆನಂದದ ಅಡ್ರೆಸ್ಗಳು ಇದರಲ್ಲಿ ಏನಾಗ್ತದೆ, ಆನಂದ ತೋರುತ್ತದೆ. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ಅಂತರ್ಮುಖಿ ಚಿತ್ತ. ನಿಮ್ ಚಿತ್ತ ಅಂತರ್ಮುಖಿಯಾಗಿರ್ಬೇಕು, ಹೊರಗಿರೋದಿಲ್ಲ. ಅಥವಾ ವೃತ್ತಿ. ಚಂಚಲವಾದ ನೀರಿನಲ್ಲಿ ಮುಖದ ಪ್ರತಿಬಿಂಬ ಉಂಟಾಗುವುದಿಲ್ಲ. ನೀರು ಅಲ್ಲಾಡೋ ಟೈಮ್ನೊಳಗೆ ನೀವು ಅದ್ರಾಗ ಮುಖ ಹಿಂಗ್ ನೋಡಿದ್ರೆ ಅಂದ್ರೆ ಅದು ಪ್ರತಿಬಿಂಬ ಅದ್ರಾಗ ಮೂಡಂಗೆ ಇಲ್ಲ. ನೀರು ನಿಂದಿರ್ಬೇಕು, ಅಲ್ಲಾಡ ನಿಲ್ಬೇಕು, ತಟಸ್ಥ ಆಗ್ಬೇಕು. ಅದಕ್ಕೆ ಅಂತಃಕರಣವು ಅಲ್ಲಿಯೇ ಇದೆ, ಕೂಟಸ್ಥ ಆತ್ಮವು ಅಲ್ಲಿಯೇ ಇದೆ. ಆದರೆ ಅಂತಃಕರಣ ಚಂಚಲವಾಗಿದ್ದ ಕಾರಣ ಅದರಲ್ಲಿ ಆತ್ಮದ ಪ್ರತಿಬಿಂಬ ಉಂಟಾಗುವುದಿಲ್ಲ. ಅವೇನು ನಿಮ್ಮ ಆತ್ಮ ಎಲ್ಲಾರ ಹೊರಗೆ ಎಲ್ಲಾರ ಏನು ಪ್ರತಿಬಿಂಬ ಮಾಡ್ಕೊಳ್ಳಕ? ಆತ್ಮದ ಪ್ರತಿಬಿಂಬ ನೋಡ್ಬೇಕಂದ್ರೆ ಅದು ಎಲ್ಲಾರ ಹೊರಗೆ ಎಲ್ಲಾರ ಹೋಗ್ಯದೇನು? ಅಂತಃಕರಣನೂ ನಿಮ್ಮ ಒಳಗೆ ಅದ, ಆತ್ಮನೂ ನಿಮ್ಮ ಒಳಗೆ ಅದ. ಆತ್ಮದ ಸುಖ ನಿಮ್ಗೆ ಯಾಕೆ ಭಾನ ಆಗ್ತಾ ಇಲ್ಲ ಅಂತಂದ್ರೆ ಅಂತಃಕರಣ ಚಂಚಲ ಇದ್ದದ್ದಕ್ಕೆ ಆತ್ಮದ ಸುಖ ಭಾನವಾಗುತ್ತಿಲ್ಲ. ಹೌದ್ರೆ ಆತ್ಮ ಎಲ್ಲರ ಹೊರಗಲ್ಲ ಅನ್ನೋದು ನಿಮ್ಮ ಒಳಗಿನ ಆತ್ಮನೇ ನಿಮಗೆ ತೋರ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಅಂತಃಕರಣ ನಿರ್ಮಲವಾಗಿಲ್ಲ, ನಿಶ್ಚಲವಾಗಿಲ್ಲ, ಅಂತರ್ಮುಖಿ ಆಗಿಲ್ಲ. ಅವು ಮೂರು ಆಗಬೇಕು. ನಿರ್ಮಲ ಆಗಬೇಕು, ನಿಶ್ಚಲ ಆಗಬೇಕು, ಅಂತರ್ಮುಖಿ ಆಗಬೇಕು. ನಿರ್ಮಲ ಆಗಕ್ಕೆ ಏನ್ ಮಾಡ್ತೀರಿ? ನಿಷ್ಕಾಮ ಕರ್ಮ. ನಿಶ್ಚಲ ಆಗೋದಕ್ಕ ನಿಷ್ಕಾಮ ಉಪಾಸನೆ. ಉಪಾಸನೆ. ನೆಕ್ಸ್ಟ್ ಅಂತರ್ಮುಖಿ ಆಗೋದಕ್ಕ ಸತ್ ತ್ವಂ ಪದಾರ್ಥ ಶೋಧನೆ. ಸತ್ ತ್ವಂ ಪದಾರ್ಥದ ಬಗ್ಗೆ ಚಿಂತನೆ ಮಾಡೋದು. ಸತ್ ಅಂದ್ರೇನು, ತ್ವಂ ಅಂದ್ರೇನು, ಆ ಶಬ್ದಗಳಲ್ಲಿ ವಾಚ್ಯಾರ್ಥ ಯಾವುದು, ಲಕ್ಷ್ಯಾರ್ಥ ಯಾವುದು. ನಾವು ವಾಚ್ಯಾರ್ಥವನ್ನ ತ್ಯಾಗ ಮಾಡಿ ಲಕ್ಷ್ಯಾರ್ಥದ ಕಡೆ ಲಕ್ಷ್ಯ ಹೆಂಗ್ ಕೊಡಬೇಕು ಎಲ್ಲಾನು ಬೇಕಾಗ್ತದೆ. ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ಅದರೊಳಗೆ ಆನಂದ ತೋರು. ಚಂಚಲವಾದ ನೀರಿನಲ್ಲಿ ಮುಖದ ಪ್ರತಿಬಿಂಬ ಉಂಟಾಗುವುದಿಲ್ಲ. ಅದೇ ರೀತಿ ಅಂತಃಕರಣವು ಅಲ್ಲಿಯೇ ಇದೆ, ಕೂಟಸ್ಥ ಆತ್ಮವು ಅಲ್ಲಿಯೇ ಇದೆ. ಆದರೆ ಅದು ನಮ್ಮೊಳಗೆ ಅದ. ಆತ್ಮನು ನಮ್ಮೊಳಗೆ ಅದ, ಅಂತಃಕರಣ ನಮ್ಮೊಳಗೆ ಅದ. ಅದರ ಆತ್ಮದ ಸುಖ ನಮ್ಗೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಅಂತಃಕರಣ ಚಂಚಲವಾಗಿರುವುದರಿಂದ. ಅಂತಃಕರಣ ಚಂಚಲವಾಗಿರುವುದರಿಂದ ಆತ್ಮದ ಪ್ರತಿಬಿಂಬ ಉಂಟಾಗುತ್ತಿಲ್ಲ. ಯಾವ ವಿಷಯದ ಇಚ್ಛೆ ಉಂಟಾಗಿರುವುದೋ ಆ ವಿಷಯ ಪ್ರಾಪ್ತವಾದರೆ
ಆ ಪುರುಷನ ಬುದ್ಧಿಯು ಕ್ಷಣ ಮಾತ್ರ ಸ್ಥಾಯಿಯಾಗಿ ಅಂತಃಕರಣ ವೃತ್ತಿಯು ಅಂತರ್ಮುಖಿ ಆಗುವುದು ಮತ್ತು ನಿಶ್ಚಲವಾಗುವುದು. ಒಂದು ಸೆಕೆಂಡ್ ಅಷ್ಟೇ ಅದು. ಯಾವಾಗ ವಿಷಯ ಇಚ್ಛೆ ಉಂಟಾಗ್ತದ, ಇಚ್ಛೆ ಉಂಟಾಯಿತು ಅಂದ್ರೆ ಏನಾಯ್ತು, ಕಲ್ಲು ಹಾಕಿದಂಗ ತರಂಗಗಳು ಹೇಳ್ತಾವ. ಆ ತರಂಗಗಳು ಜಗತ್ತಿನ ಹುಡುಕ್ಲಕತ್ತಿ ಬಿಡ್ತಾವ. ತನಗೇನ್ ಬೇಕಾದ ವಿಷಯಗಳನ್ನ ತಗೋಬೇಕಂತ ಹೋಗ್ತಾವ. ವಿಷಯ ಸಿಕ್ತು ಅಂತಂದ್ರೆ ಆ ವಿಷಯವ ಪ್ರಾಪ್ತಿಯಾದ ಒಂದು ಕ್ಷಣ ಆ ಅಂತಃಕರಣ ಏನಾಗ್ತದ, ಒಂದ್ ಸ್ವಲ್ಪ ತಟಸ್ಥ ಆಗ್ತದ. ಆ ನಿಶ್ಚಲ ವೃತ್ತಿ ಒಳಗ ಆನಂದ ತೋರ್ತದ, ಒಂದ್ ಸ್ವಲ್ಪ ಆನಂದ ತೋರ್ತದ. ಮತ್ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತದು ತಟಸ್ಥಾದ ವೃತ್ತಿ ಮತ್ತೆ ಹೊರಮುಖಿ ಆಗ್ಬಿಡ್ತದೆ, ಬಹಿರ್ಮುಖಿ ಆಗ್ಬಿಡ್ತದೆ. ಮತ್ತು ಹೊರಗಿನ ವಿಷಯಗಳನ್ನ ಗ್ರಹಿಸಲು ಹೋಗ್ತದೆ. ಬಹಿರ್ಮುಖಿಯಾದ ವೃತ್ತಿ ಅಂದ್ರೇನು? ತನಗೆ ಬೇಕಾದ ವಿಷಯ ದೊರೆತಾಗ ಅಂತರ್ಮುಖಿ ಆಗುತ್ತದೆ, ಆತ್ಮ ಸಮ್ಮುಖಿ ಆಗುತ್ತದೆ, ನಿಶ್ಚಲವಾಗುತ್ತದೆ. ಬಹಿರ್ಮುಖಿಯಾಗಿದ್ದೇನಾಗ್ತದ, ಆತ್ಮ ವಿಮುಖ ಆಗ್ತದ, ಚಂಚಲ. ಆ ಅಂತರ್ಮುಖಿಯಾದ ಮತ್ತು ನಿಶ್ಚಲವಾದ ವೃತ್ತಿಯಲ್ಲಿ ಆತ್ಮದ ಸ್ವರೂಪವಾದ ಯಾವ ಆನಂದವಿರುವುದೋ ಅದರ ಪ್ರತಿಬಿಂಬ ಉಂಟಾಗುವುದು. ಆನಂದದ ಪ್ರತಿಬಿಂಬದ ಸುಖ ಅನುಭವಿಸಿದ ಪುರುಷನಿಗೆ ತನಗೆ ವಿಷಯದಿಂದ ಆನಂದವಾಯಿತು ಎಂಬ ಭ್ರಾಂತಿ ಆಗುತ್ತದೆ. ಆದರೆ ವಿಷಯದಲ್ಲಿ ಆನಂದ ಇರುವುದಿಲ್ಲ. ಯಾವಾಗ ಬಹಿರ್ಮುಖಿ ಆಗ್ತದ ಆವಾಗ ಏನಾಯ್ತು, ವಿಷಯ ಅಪೇಕ್ಷೆ ಆಯಿತು. ವಿಷಯ ಅಪೇಕ್ಷೆ ಆಗಿ ಒಂಥರ ನಿಶ್ಚಲವಾದ ಸರೋವರದಲ್ಲಿ ಕಲ್ಲು ಬೀಳ್ದಂಗಾಯ್ತು. ತರಂಗಗಳು ಎದ್ದು ಬಿಟ್ಟು ಆ ತರಂಗಗಳು ಏನ್ ಮಾಡ್ಲಕತ್ತವ, ಜಗತ್ತಿನೊಳಗ ತನಗೆ ಬೇಕಾದ ವಿಷಯ ಎಲ್ಲಿ ಸಿಗ್ತದ ಹುಡುಕ್ತಿರ್ತಾನ. ಆ ವಿಷಯ ಸಿಕ್ತು ಅಂದ್ರ ಅವನಿಗೆ ಖುಷಿ ಏನಾಗ್ತದಲ್ಲ, ಆ ಖುಷಿ ಅವ ಏನ್ ತಿಳ್ಕೊಂಡ ನ್ಯಾಚುರಲ್ ಆಗಿ ನನಗೆ ಆ ವಸ್ತು ಸಿಕ್ಕದಕ್ಕೆ ಖುಷಿ ಆಗ್ಯದ ಅಂತ ನಾವು ತಿಳ್ಕೊಂಡ. ಆ ವಸ್ತು ಸಿಕ್ಕದಕ್ಕೆ ಖುಷಿ ಆಗಿಲ್ಲ. ಏನಾಗ್ಯದ ಅಂದ್ರೆ ಇವನ ಬಹಿರ್ಮುಖಿಯಾದ ವೃತ್ತಿ ಅಂತರ್ಮುಖಿ ಆಗುತ್ತೆ. ಅಂತರ್ಮುಖಿಯಾದ ವೃತ್ತಿಯಲ್ಲಿ ಆನಂದ ತೋರುತ್ತದೆ. ಬಹಿರ್ಮುಖಿಯಾದ ವೃತ್ತಿ ಇಟ್ಕೊಂಡು ನಾವು ಯಾವ ವಸ್ತು ಪಡ್ಕೊಂಡ್ರು ಏನು ಆನಂದ ಇರಲ್ಲ. ಇಷ್ಟು ತಿಳ್ಕೋಬೇಕಾಗಿದೆ ಈಗ. ಆಮೇಲೆ ವಿಷಯದಲ್ಲಿ ಆನಂದ ಇರುವುದಿಲ್ಲ. ಹೊರ ಜಗತ್ತಿನ ಯಾವ ವಿಷಯದಲ್ಲೂ ಆನಂದ ಇಲ್ಲ. ಗುಹೇಶ್ವರ ಲಿಂಗ ಅಲ್ಲಿಲ್ಲ. ಆನಂದ ಎಲ್ಲದಂದ್ರ ಅಂತರ್ಮುಖಿಯಾದ ವೃತ್ತಿಯಲ್ಲಿ, ನಿಶ್ಚಲವಾದ ವೃತ್ತಿಯಲ್ಲಿ, ನಿರ್ಮಲವಾದ ವೃತ್ತಿಯಲ್ಲಿ ಆನಂದ ತೋರುತ್ತದೆ. ಮಲಿನ ಚಿತ್ತ, ಚಂಚಲ ಚಿತ್ತ, ಬಹಿರ್ಮುಖಿ ವೃತ್ತಿ ಏನದ ಇದರೊಳಗೆ ಆನಂದ ತೋರುವುದಿಲ್ಲ. ಅವುಗಳಿಗೆ ವಿಷಯ ಸುಖ ಭೋಗ ಸಿಗ್ತದ. ಆದರೆ ಅದು ಶ್ರೇಷ್ಠವಾದದ್ದಲ್ಲ. ಪ್ರತಿಬಿಂಬದ ಆನಂದ, ಬಿಂಬದ ಆನಂದ ಅಲ್ಲ ಅಂಥೇಳಿ ಈ ರೀತಿ ಇವತ್ತಿನ ಪಾಠ. ಆನಂದ ಆ ವಸ್ತುವಿನಿಂದ ಸಿಕ್ಕಿಲ್ಲ. ಆನಂದ ತನ್ನ ವೃತ್ತಿಯಿಂದಲೇ ಸಿಕ್ಕದ. ಯಾವಾಗ ಸಿಕ್ಕದ? ವೃತ್ತಿ ಅಂತರ್ಮುಖಿಯಾದಾಗ ಸಿಕ್ಕದ ಅನ್ನಂತ ತಿಳ್ಕೋಬೇಕು. ವೃತ್ತಿ ಬಹಿರ್ಮುಖಿಯಾದಾಗ ವಿಷಯಾಪೇಕ್ಷೆ, ಅಂತರ್ಮುಖಿಯಾದಾಗ ಆನಂದ ತೋರ್ತದೆ. ವಿಷಯದಲ್ಲಿ ಆನಂದ ಇಲ್ಲ. ಅಂತರ್ಮುಖಿಯಾದ ವೃತ್ತಿಯಲ್ಲಿ ಆನಂದವಿದೆ, ನಿಶ್ಚಲವಾದ ವೃತ್ತಿಯಲ್ಲಿ ಆನಂದವಿದೆ, ನಿರ್ಮಲವಾದ ವೃತ್ತಿಯಲ್ಲಿ ಆನಂದ ಇದೆ ಅಂತ. ಇದರ ಮುಂದಿನ ಭಾಗ ಮತ್ತೆ ನಾಳೆ ನೋಡೋಣ. ಸಮಯ ಆಗ್ಲಿಕ್ಕತ್ತದ. ಪಾಠ ಹೆಂಗಿತ್ತು ಇವತ್ತಿಂದು? ಆನಂದದ ಅಡ್ರೆಸ್, ಆನಂದ ಹುಡ್ಕೊಂಡು ಹೊಂಟಿವಿ ನಾವೀಗ. ಎಲ್ಲರ ಆನಂದ ಹೊರ ಜಗತ್ತಿನಲ್ಲಿ ಎಲ್ಲರ ಆದೇನು?
ಆನಂದ ಪಡ್ಬೇಕಂತ ಹೊರಗೆ ಹುಡುಕಿದ್ರೆ ಸಿಗುತ್ತದೇನು? ಅದನ್ನೇ ಶಾಸ್ತ್ರೀಯವಾಗಿ ಹೇಳಾಕತ್ತಾರ. ಏನ್ರಿ ಜೀವಕ್ಕೆ ಸುಖನೇ ಇಲ್ಲ, ಒಟ್ಟ ಮನಸ್ಸಿಗೆ ಸಮಾಧಾನೇ ಇಲ್ಲ, ಅದು ಎಲ್ಲಿ ಹೊರಗೆ ಸಿಗ್ತದೆ? ಏನ್ ತಿಳಿತಾ ಇವತ್ತು ಹೇಳಿದ ಪಾಠ? ನಾನಂತೂ ಏನು ಹೇಳಿಲ್ಲ. ಈಕೆಯ ಇನ್ನೊಂದು ಭಾಗ ನಾಳೆ ಕಂಟಿನ್ಯೂ ಮಾಡೋಣ. ನಾನಂತೂ ಏನು ಹೇಳಿಲ್ಲ. ನಿತ್ಯಗಳನ್ನ ತಿಳಿದದ ಇಲ್ಲ ನೋಡ್ರಿ, ಏನಾರ ತಿಳಿದಿಲ್ಲ ಅಂದ್ರೆ ಕೇಳ್ರಿ. ಮುಂದೇನ್ ಮಾಡ್ತೀರಿ ಮಾಡ್ರಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಮುಂದೇನ್ ಮಾಡ್ತೀರಿ ಮಾಡ್ರಿ. ಇದುವರೆಗೆ ಸದ್ಗುರುಗಳು ಆತ್ಮವಿಮುಖಿಗೆ ವಿಷಯದಲ್ಲಿ ಆನಂದ ದೊರೆತೈತಿ, ಅಂತರ್ಮುಖಿಗೆ ತನ್ನಲ್ಲಿ ಆನಂದ ದೊರೆತೈತಿ, ವಿಷಯಗಳಲ್ಲಿ ಆನಂದ ಇರುವುದಿಲ್ಲ. ವಸ್ತು ಪ್ರಾಪ್ತಿಯಾದ ಒಂದು ಕ್ಷಣ ಅಂತರ್ಮುಖಿಯಾಗಿ ಆನಂದ ದೊರೆಯುವುದು ಕ್ಷಣಿಕವಾದದ್ದು ಮತ್ತು ಪ್ರತಿಬಿಂಬದ ಆನಂದ ಆಗಿರ್ತೈತಿ. ಬಿಂಬದ ಸುಖ ಅಂತಂದ್ರ ಆತ್ಮದ ಆನಂದ, ತನ್ನಿಂದ ಭಿನ್ನವಾದ ವಸ್ತುವಿನಿಂದ ಸಿಗುವ ಆನಂದ ಪ್ರತಿಬಿಂಬದ ಆನಂದ. ವೃತ್ತಿ ಅಂತರ್ಮುಖಿಯಾದ್ರ ವೃತ್ತಿಯಲ್ಲಿಯೇ ಆನಂದ ತೋರ್ತೈತಿ. 84 ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಶ್ರೇಷ್ಠ ಆಗೈತಿ. ಮತ್ತ ನಿಶ್ಚಲವಾದ ವೃತ್ತಿಯಲ್ಲಿ ಮಾತ್ರ ಆನಂದ ತೋರ್ತೈತಿ. ಚಂಚಲವಾದ ವೃತ್ತಿಯಲ್ಲಿ ಆತ್ಮದ ಪ್ರತಿಬಿಂಬ ಉಂಟಾಗುವುದಿಲ್ಲ. ಹೊರ ಜಗತ್ತಿನಲ್ಲಿ ವಿಷಯದಲ್ಲಿ ಇಲ್ಲ, ಅದು ನನ್ನಲ್ಲಿಯೇ ಆತ್ಮನಲ್ಲಿಯೇ ಐತಿ ಅಂತ ಹೇಳಿ ಸದ್ಗುರುಗಳು ತಿಳಿಸಿಕೊಟ್ಟು ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಮೇಲುಕು ಕಾರ್ಯಕ್ರಮ ಇವತ್ತು ಕಲ್ಯಾಣಪ್ಪ ಬಿಟ್ಟು ಅವರು ದವಾಖಾನೆಯಾಗಿರೋದ್ರಿಂದ ಅವರಿಗೆ ಅಸಾಧ್ಯ ಆಗೈತಿ. ಇನ್ನ ಗಂಗಾಧರ್ ಗುರುಗಳು ದಿನಾಂಕ 3/12/2023 ಈ ಗುರುಗಳ ಬೋಧನೆಯನ್ನ ಮೆಲುಕು ಮಾಡಿಕೊಡ್ತಾರ. ಎಲ್ಲರೂ ಆಲಿಸೋಣ. ಗಂಗಾಧರ್ ಜಾಲಿಮತಿ ಗುರುಗಳೇ.